Praise the Lord. ದೇವರಿಗೆ ಸ್ತೋತ್ರ. Hallelujah. Hallelujah. We are really excited to be in the presence of the Lord. ನಾವು ನಿಜವಾಗಲೂ ದೇವರ ಸಾನ್ನಿಧ್ಯದಲ್ಲಿ ಇರುವಂತದ್ದು ಬಹಳ ಉತ್ಸಾಹಕರವಾದ ವಿಷಯ. For the last 3 days that we have been together in fasting and in prayer. ಕಳೆದ 3 ದಿನಗಳಲ್ಲಿ ನಾವೆಲ್ಲರೂ ಕೂಡ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೆವು. And today is the last day of this year's mission week. ಆದ್ದರಿಂದ ಇವತ್ತು ಈ ಒಂದು ಸೇವೆಯ ವಾರದ ಕಡೆಯ ದಿನವಾಗಿರುತ್ತದೆ. And I'm sure the Lord is going to take our church in another dimension. ನನ್ನ ನಂಬಿಕೆ ಇದಾಗಿದೆ, ನಮ್ಮೆಲ್ಲಾ ಸಭೆಗಳನ್ನ ದೇವರು ಇನ್ನೊಂದು ಮಟ್ಟಕ್ಕೆ ನಮ್ಮನ್ನು ಕರೆದೊಯ್ತಾನೆ ಎಂಬುದಾಗಿ. And I want to thank each one of you for standing with us together in order to celebrate and to make it as a great event in our lives. ಈ ಒಂದು ಸೇವೆಯ ವಾರವನ್ನ ಅತ್ಯುತ್ತಮವಾದ ಒಂದು ಸಂಗತಿಯಾಗಿ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮೊಟ್ಟಿಗೆ ನೀವು ಸಹಕರಿಸಿದ್ದೀರಾ. ಅದಕ್ಕೆ ನೀವೆಲ್ಲರೂ ಕೂಡ ನನ್ನ ವಿಶೇಷವಾದ ವಂದನೆಗಳನ್ನು ಸಲ್ಲಿಸಲು ಬಯಸುವಾತನಾಗಿದ್ದೇನೆ. With the blessing and the prayers of our trustees and all the senior leaders, ನಮ್ಮ ಟ್ರಸ್ಟೀಸ್ ಹಾಗೂ ಹಿರಿಯ ನಾಯಕರ ಆಶೀರ್ವಾದದಿಂದ, I know that today our church, I believe the Lord is going to take us into a greater level, and for what purpose that God has called us, and he is going to take us in that dimension. ನನ್ನ ನಂಬಿಕೆ ಇದಾಗಿದೆ, ದೇವರು ಯಾವ ಉದ್ದೇಶಗಳಿಂದ ನಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶಗಳ ಕಡೆಗೆ ನಮ್ಮೆಲ್ಲಾ ಸಭೆಗಳನ್ನ ಇನ್ನೊಂದು ಹಂತಕ್ಕೆ ದೇವರು ಕರೆದೊಯ್ತಾನೆಂಬುದು ನನ್ನ ಆಳವಾದ ನಂಬಿಕೆ ಆಗಿದೆ. And especially want to thank all of you, especially all the senior pastors and the leaders who are already joined in this platform. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಟ್ರಸ್ಟೀಸ್ ಹಾಗೂ ಸೀನಿಯರ್ ಸಭಾಪಾಲಕರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನ ನಾನು ಸಲ್ಲಿಸಲು ಬಯಸುವಾತನಾಗಿದ್ದೇನೆ. All the prayers and the sharing today, know that it is one focused one, even though that we did not say that how it will go through, but the Holy Spirit has been definitely directing all our thoughts for a focus in order to fulfill the plan of God in and through our churches. ಈ ಆರಾಧನೆಯಲ್ಲಿ ಯಾರು ಯಾವ ರೀತಿಯಾಗಿ ಮಾತನಾಡಬೇಕೆಂಬುದಾಗಿ ನಾವು ಮುಂಚಿತವಾಗಿ ತೀರ್ಮಾನಿಸಿದ ಹೋದ್ರೂ ಕೂಡ ಪವಿತ್ರಾತ್ಮನು ನಮ್ಮೆಲ್ಲೊಟ್ಟಿಗೆ ಒಂದೇ ಭಾವನೆ, ಒಂದೇ ಯೋಚನೆ, ಒಂದೇ ಹೃದಯ ಹಾಕಿದ ವಿಷಯವನ್ನು ನಾನು ಗಮನಿಸಿದ್ದೇನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವಾಗಲಿ. The whole body of Christ, even New Life Fellowship, the churches in South India, particularly Karnataka, Kerala, Tamil Nadu, and even the Gulf regions, and our churches in the globe. ಕರ್ನಾಟಕ, ಕೇರಳ, ತಮಿಳುನಾಡು, ಗಲ್ಫ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲಾ ಸಭೆಗಳು ಕೂಡ with one heart and one mind, know that we were joined together and not praying in one accord in the past 3 days. ಒಂದೇ ಮನಸ್ಸಿನಿಂದ, ಒಂದೇ ಹೃದಯದಿಂದ, ಒಂದೇ ಭಾವನೆಯಿಂದ ಒಟ್ಟಾಗಿ ನಾವು ಪ್ರಾರ್ಥಿಸಿದ್ದೇವೆ. No, we have only one aim in our mind. We have only one vision, that God's vision may be fulfilled as we celebrate this mission week. ನಮ್ಮ ಮನಸ್ಸಿನಲ್ಲಿ ಒಂದೇ ದರ್ಶನ, ಒಂದೇ ಗುರಿ, ಅದೇನಂದ್ರೆ ದೇವರ ದರ್ಶನ ಪೂರೈಸುವಂತದ್ದಾಗಿದೆ. I know the prayer is not at over. ನನಗೆ ಗೊತ್ತು ಪ್ರಾರ್ಥನೆ ಇಲ್ಲಿಗೆ ಮುಗಿತಾ ಇಲ್ಲ. And today that we are happy to focus upon the vision that God has entrusted to us. ಇವತ್ತು ದೇವರು ನಮ್ಮ ಕೈಯಲ್ಲಿ ಹಾಕಿರುವ ದರ್ಶನದ ಕಡೆಗೆ ನಮ್ಮ ಗಮನವನ್ನ ಸೆಳೆಯುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. As all of you know that we have been called, or that God has given us a vision to establish Christ-centered churches. ನಮ್ಮೆಲ್ಲರೂ ಕೂಡ ತಿಳಿದಿರೋ ಹಾಗೆ ದೇವರು ನಮಗೆ ಕೊಟ್ಟಿರೋ ದರ್ಶನವೇನೆಂದರೆ ಕ್ರಿಸ್ತ ಕೇಂದ್ರಿತವಾದ ಸಭೆಗಳನ್ನು ಸ್ಥಾಪಿಸುವಂತದ್ದು, and the churches that are filled with the Holy Spirit, ಆತ್ಮಭರಿತವಾದ ಸಭೆಗಳನ್ನು ಸ್ಥಾಪಿಸುವಂತದ್ದು, based upon the word of God, ದೇವರ ವಾಕ್ಯ ಅನುಸಾರದ ಸಭೆಗಳನ್ನು ಸ್ಥಾಪಿಸುವಂತದ್ದು, self-supported, ಸ್ವಯಂ ಅವಲಂಬಿತ ಸಭೆಗಳನ್ನು ಸ್ಥಾಪಿಸುವಂತದ್ದು, establishing in the different parts of this nation, ಈ ದೇಶದ ಹಲವೆಡೆ ಆ ಸಭೆಗಳನ್ನು ಸ್ಥಾಪಿಸುವಂತದ್ದಾಗಿರುತ್ತದೆ. so that people's life may be transformed. As a result, the communities also be transformed. ಆ ಸಭೆಗಳ ಮುಖಾಂತರ ಜನರ ಜೀವಿತಗಳು ಹಾಗೂ ಸಮುದಾಯಗಳು ಕೂಡ ರೂಪಾಂತರ ಹೊಂದುವಂತದ್ದು ನಮ್ಮ ದರ್ಶನವಾಗಿರುತ್ತದೆ. Continuously growing and multiplying and going toward the end of the nation. ಸತತವಾಗಿ ಸಭೆಗಳು ಬೆಳೆದು ಅಭಿವೃದ್ಧಿ ಹೊಂದಿ ಗುಣಾಕಾರ ಆಗಿ ದೇಶದೆಲ್ಲೆಡೆ ಪ್ರಪಂಚದಾದ್ಯಂತ ಹರಡುವುದು ನಮ್ಮ ದರ್ಶನವಾಗಿದೆ. And we need to continue to focus upon the vision that God has given us. This has been already written down or articulated in our book. ಆದ್ರಿಂದ ನಮ್ಮ ಪುಸ್ತಕಗಳಲ್ಲಿ ಈ ದರ್ಶನವನ್ನು ಈಗಾಗಲೇ ಬರೆಯಲಾಗಿದೆ. ನಾವೆಲ್ಲರೂ ಕೂಡ ಈ ದರ್ಶನದಲ್ಲಿ ಒಂದಾಗಿ ಮುಂದುವರಿದು ನಾವು ಹೋಗಬೇಕಾಗಿರುತ್ತದೆ. As people of God, no, we are very eager and happy to be partaking in this vision. ದೇವರ ಜನರಾದ ನಾವೆಲ್ಲರೂ ಕೂಡ ಈ ದರ್ಶನದಲ್ಲಿ ಭಾಗವಹಿಸಲು ನಾವೆಲ್ಲರೂ ಕೂಡ ಸಂತೋಷವುಳ್ಳವರಾಗಿದ್ದೇವೆ. We are happy to join
our hearts and hands with one another in the body of Christ. ಕ್ರಿಸ್ತನ ದೇಹದಲ್ಲಿ ನಮ್ಮೆಲ್ಲರ ಹೃದಯಗಳನ್ನ ಕೈಗಳನ್ನ ನಾವು ಜೋಡಿಸುವುದರಲ್ಲಿ ಸಂತೋಷವುಳ್ಳವರಾಗಿದ್ದೇವೆ. And moreover, that we are partnering with the other churches in the New Life Fellowship in the body of Christ. ನ್ಯೂ ಲೈಫ್ ಫೆಲೋಶಿಪ್ ಕ್ರಿಸ್ತನ ದೇಹದಲ್ಲಿ ನಾವು ಒಬ್ಬರೊಟ್ಟಿಗೆ ಒಬ್ಬರು ಪಾರ್ಟ್ನರ್ ಆಗಲು ಕೂಡ ನಾವು ಬಯಸುತ್ತಿದ್ದೇವೆ. And also we know that this is a time that we have already prayed, and we are praying for a places and the people whom we have never met in our lives. ಈಗಾಗಲೇ ನಾವು ಪ್ರಾರ್ಥಿಸಿದ ಹಾಗೆ ನಾವು ಮುಂಚೆ ಪರಿಚಯ ಹೊಂದದ ಜನರೊಟ್ಟಿಗೆ ನಾವು ಪ್ರಾರ್ಥಿಸಿದ್ದೇವೆ. And also we may never be to that place, and we may never see people for whom we have prayed. ನಾವು ಯಾವ ಸ್ಥಳಗಳಿಗೋಸ್ಕರ ಯಾವ ಜನರಿಗೋಸ್ಕರ ಪ್ರಾರ್ಥಿಸಿದ್ದೀವೋ ಆ ಸ್ಥಳಗಳಿಗೆ ನಮ್ಮ ಜೀವನದಲ್ಲಿ ಎಂದು ಕೂಡ ಹೋಗದೇ ಇರುವ ಸಾಧ್ಯತೆ ಇದೆ. But we will see that God's Spirit is moving in those areas, and people from this area also will come to know the Lord Jesus Christ. ಆದರೆ ನಮ್ಮ ಪ್ರಾರ್ಥನೆಗಳ ಮುಖಾಂತರ ಆ ಸ್ಥಳದಲ್ಲಿರುವ ಎಲ್ಲಾ ಜನಗಳಲ್ಲಿ ಆ ಸ್ಥಳದಲ್ಲಿ ಪವಿತ್ರಾತ್ಮನು ಚಲಿಸಿ ಅನೇಕರು ಕ್ರಿಸ್ತನನ್ನು ಕಂಡುಕೊಳ್ಳುತ್ತಾರೆ ಎಂಬುದು ನನ್ನ ನಂಬಿಕೆ ಆಗಿದೆ. As a result of our prayer, we will see that new work is established. ನಮ್ಮ ಪ್ರಾರ್ಥನೆಯ ಫಲಿತಾಂಶವಾಗಿ ಹೊಸ ಸಭೆಗಳು ಸ್ಥಾಪಿಸಲ್ಪಡುತ್ತವೆ ಎಂಬುದು ನನ್ನ ನಂಬಿಕೆ ಆಗಿದೆ. And also we are very happy today to be part, to do a small part in the great move of God. ದೇವರ ಒಂದು ವಿಶೇಷವಾದ ಪ್ರಬಲವಾದ ಚಲನೆಯಲ್ಲಿ ನಮ್ಮ ಚಿಕ್ಕ ಪಾತ್ರವನ್ನು ನಾವು ನೀಡಲು ನಾವು ಸಂತೋಷವುಳ್ಳವರಾಗಿದ್ದೇವೆ. By our prayer ನಾವು and by ಪ್ರಾರ್ಥನೆಗಳ ಮುಖಾಂತರ sacrificial giving. ನಮ್ಮ ಒಂದು ಕೊಡುಗೆ ಮುಖಾಂತರ I know that this is the time we need to recommit our life or renew our commitment to the Lord. ಈ ಸಮಯದಲ್ಲಿ ನಾವು ಹೊಸ ಸಮರ್ಪಣೆಯನ್ನ ಅಥವಾ ನಮ್ಮ ಸಮರ್ಪಣೆಯನ್ನ ನವೀಕರಣ ಪಡಿಸಿಕೊಳ್ಳುವಂತ ಸಮಯ ಇದಾಗಿರುತ್ತದೆ. And also this is a season and the time that we need to recommit our lives to the local churches. ಅಷ್ಟು ಮಾತ್ರವಲ್ಲ, ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸ್ಥಳೀಯ ಸಭೆಗಳಿಗೆ ನಮ್ಮ ಸಮರ್ಪಣೆಯನ್ನ ಹೊಸದಾಗಿ ನಾವು ಮಾಡಿಕೊಳ್ಳಬೇಕಾಗಿದೆ. Particularly during this time of this online services and the due to pandemic, sometime know that our allegiances and the commitment can change. ವಿಶೇಷವಾಗಿ ಈ ಸಾಂಕ್ರಾಮಿಕ ರೋಗದ ಈ ಒಂದು ವಾತಾವರಣದಲ್ಲಿ ನಮ್ಮ ಸಮರ್ಪಣೆ ಆ ಕಡೆ ಈ ಕಡೆ ಹೋಗುವ ಸಾಧ್ಯತೆ ಇದೆ. No, we are a body called by God. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟಂತ ಒಂದೇ We ದೇಹವಾಗಿದ್ದೇವೆ. are established as a local church. ನಾವೆಲ್ಲರೂ ಕೂಡ ಸ್ಥಳೀಯ ಸಭೆಗಳನ್ನ ದೇವರ ಕೃಪೆಯಿಂದ If ಸ್ಥಾಪಿಸಿದ್ದೇವೆ. we want to fulfill the plan of God, we need to recommit or rededicate ourselves to the local places where God has placed ದೇವರ us. ಯೋಜನೆಯನ್ನ ನಾವೆಲ್ಲರೂ ಕೂಡ ಪೂರೈಸಬೇಕಾದರೆ ನಾವೆಲ್ಲರೂ ಕೂಡ ನಾವು ಇರುವ ಸ್ಥಳೀಯ ಸಭೆಗಳಿಗೆ ಮತ್ತೊಮ್ಮೆ ನಮ್ಮ ಸಮರ್ಪಣೆಯನ್ನು ನವೀಕರಿಸಿಕೊಳ್ಳಬೇಕಾಗಿದೆ. This is a high time to once again rededicate ourselves or commit ourselves to the leaders and the pastors whom God has raised and kept above us. ಮತ್ತೊಮ್ಮೆ ಇದು ನಾವು ನಮ್ಮ ಸ್ಥಳೀಯ ಸಭೆಗಳಲ್ಲಿರುವ ಪಾಸ್ಟ್ಗಳಿಗೂ ನಾಯಕರಿಗೂ ನಮ್ಮ ಸಮರ್ಪಣೆಯನ್ನ ನವೀಕರಿಸಿಕೊಳ್ಳುವ ಸಮಯ ಇದಾಗಿರುತ್ತದೆ. Without that commitment to God and to the churches and to the leaders, we can never fulfill the plan of God. And there we also rededicate ourselves to the vision of God. ನಾವು ಮತ್ತೊಮ್ಮೆ ದೇವರಿಗೂ ಸಭೆಗೂ ಸ್ಥಳೀಯ ನಾಯಕರಿಗೂ ನಮ್ಮ ಸಮರ್ಪಣೆಯನ್ನು ನೀಡದಿದ್ದರೆ ನಾವು ದೇವರು ಕೊಟ್ಟಿರುವ ದರ್ಶನವನ್ನ ಪೂರೈಸೋದಕ್ಕೆ ಸಾಧ್ಯವಿಲ್ಲ. ನಾಯಕರಾದ ನಾವು ಕೂಡ ಮತ್ತೊಮ್ಮೆ ಆ ದರ್ಶನಕ್ಕೆ ಸಮರ್ಪಿಸಿಕೊಳ್ಳಬೇಕಾಗಿರುತ್ತದೆ. No, sometimes know that we may have a thought in our mind, why we should year after year, why should we celebrate or join together in prayer for these missions. ಕೆಲವೊಮ್ಮೆ ಆಗಿಂದಾಗ ನಮ್ಮ ಮನಸ್ಸಿನಲ್ಲಿ ಈ ಒಂದು ಯೋಚನೆ ಬರಬಹುದು, ಯಾಕೆ ಮತ್ತೆ ಪ್ರತಿ ವರ್ಷ ಈ ಮಿಷನ್ ಸಂಡೇ ನಾನು ಮಾಡ್ಕೊಳ್ಬೇಕು ಎಂಬುದಾಗಿ. No, this is a time that to create an awareness among the churches. ಇದು ನಮ್ಮ ಸ್ಥಳೀಯ ಸಭೆಗಳಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸೋದಕ್ಕೋಸ್ಕರ ಆಗಿರುತ್ತದೆ. This is a time to really refocus the focus of the church. ಮತ್ತೊಮ್ಮೆ ನಮ್ಮ ಸಭೆಯ ಒಂದು ದರ್ಶನವನ್ನ ಸರಿಯಾದ ಕಡೆಗೆ ತಿರುಗಿಸುವುದಕ್ಕೆ ಈ ಕಾರ್ಯವನ್ನು ನಾವು ಮಾಡುತ್ತಿರುತ್ತೇವೆ. No, sometimes that we must have missed the focus of the church and the purpose of the church. ಕೆಲವೊಮ್ಮೆ ನಾವು ಸಭೆಗಿರಬೇಕಾದ ದರ್ಶನ ಒಂದು ಗುರಿಯನ್ನ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. Our late pastor chairman Pastor V.M. Samuel, in his final address, that he encouraged and he gave us a warning to the churches. ನಮ್ಮ ಹಿರಿಯ ಸಭಾಪಾಲಕರು ಸ್ಯಾಮ್ಯಲ್ ಅವರು ಅವರ ದೇವರ ಸನ್ನಿಧಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯ ಮಾತನ್ನ ಸಭೆಗಳಿಗೆ ನೀಡಿದ್ರು. That he said just before going to the hospital, that he said our churches should not become another nominal church. ಆತನ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ನ್ಯೂ ಲೈಫ್ ಸಭೆಗಳು ನಾಮಧೇಯ ಸಭೆಗಳ ಹಾಗೆ ಆಗಬಾರದೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಅವರು ನೀಡಿದ್ರು. That means if we are focused on that just conducting burial service, conducting the marriages and the baptism, fasting, prayer and the ritual things of the church,
We are not better than any nominal churches. ಅದರ ಅರ್ಥ ಏನಂದ್ರೆ ಕೇವಲ ನಮ್ಮ ಸಭೆಗಳು ಮದುವೆ ಮಾಡೋದ್ರಲ್ಲಿಯೂ ಅಂತಿಮ ಸಂಸ್ಕಾರಗಳನ್ನ ಮಾಡುವುದರಲ್ಲಿಯೂ ಆ ರೀತಿಯಾದ ಕಾರ್ಯಗಳನ್ನ ಮಾಡ್ಕೊಂಡಿರೋದಾದ್ರೆ ನಮಗೂ ಮತ್ತು ನಾಮಧೇಯ ಸಭೆಗಳಿಗೂ ಯಾವುದೇ ವ್ಯತ್ಯಾಸವಿರೋದಿಲ್ಲ ನೋಡಿ. Though these things are very essential for the existence and the growth of the church, ಈ ಎಲ್ಲಾ ಕಾರ್ಯಗಳು ಸಭೆಯು ಸ್ಥಾಪಿಸಲ್ಪಡುವುದಕ್ಕೂ ಅಭಿವೃದ್ಧಿ ಹೊಂದುವುದಕ್ಕೂ ಬೇಕಾದ ವಿಷಯಗಳೇ ನಿಜ. but these are not the focus of the real focus ಆದರೆ of the ಸಭೆಯ church. ಒಂದು ನೇರವಾದ ದರ್ಶನ ಇದಾಗಿರಬಾರದು. You know, the focus of the church has been already given by our Lord Jesus Christ. ಸಭೆಯ ಒಂದು ದರ್ಶನವನ್ನ ಈಗಾಗಲೇ ನಮ್ಮ ಒಡೆಯನಾದ ಯೇಸು ಕ್ರಿಸ್ತನು ನೀಡಿದ್ದಾನೆ. In his final commission called as a great commission. ಆತನು ಆಡಿದಂತ ಕೊನೆಯ ಮಾತುಗಳು ಅದನ್ನ ಮಹಾ ಆದೇಶ ಎಂಬುದಾಗಿ ನಾವು ಕರೆಯುತ್ತೇವೆ. And I'm not telling the full things, only that a portion of it says that go into all the world and proclaim the gospel. ಅದನ್ನ ಪೂರ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಅದರ ಒಂದು ಭಾಗವನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಲೋಕದ ಎಲ್ಲಾ ಕಡೆಗೂ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಯೇಸು ಕ್ರಿಸ್ತ ನಮಗೆ ತಿಳಿಸಿದ್ದನು. No, that is a commission that is given to the church. ಯೇಸು ಕ್ರಿಸ್ತನು ಅದು ತನ್ನ ಸಭೆಗೆ ನೀಡಿದಂತ ಮಹಾ ಆದೇಶ ಆಗಿರುತ್ತದೆ. So I want to focus upon the subject which Jesus has already spoken. ಆದ್ರಿಂದ ಯೇಸು ಕ್ರಿಸ್ತನು ನಮಗೆ ತಿಳಿಸಿದ ವಿಷಯವನ್ನ ಮತ್ತೆ ನಮ್ಮ ನೆನಪಿಗೆ ತರಲು ಬಯಸುತ್ತೇನೆ. As Luke's Gospel chapter 24, ಲೂಕನ ಸುವಾರ್ತೆ 24ನೇ ಅಧ್ಯಾಯ 44 onward. 44ನೇ ವಚನದಿಂದ. Luke's Gospel chapter 24 verses 44 to 49. ಲೂಕನೊಬ್ಬರ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಿಂದ. Then he said to them, these are the words which I spoke to you while I was still with you, that all things must be fulfilled which were written in the law of Moses and the prophets and the Psalms concerning me. And he opened their understanding that they might comprehend the scriptures. Then he said to them, thus it is written, and thus it was necessary for the Christ to suffer and to rise from the dead the third day, and that repentance and remission of sins should be preached in his name to all nations, beginning at Jerusalem. And you are witnesses of these things. Behold, I send the promise of my Father upon you, but tarry in the city of Jerusalem until you are endued with the power from on high. ತರುವಾಯ ಯೇಸು, ನಾನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಆತನು ಅವರ ಮನಸ್ಸುಗಳನ್ನು ತೆರೆದನು. ಅನಂತರ ಮೊದಲೇ ಪ್ರಕಟವಾದ ಪ್ರಕಾರ ಯೇಸು ಕ್ರಿಸ್ತನು ಕಷ್ಟಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ, ಅದಲ್ಲದೆ ಜನರು ಪಾಪ ಕ್ಷಮಾಪಣೆಗೋಸ್ಕರ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಈ ಸುವಾರ್ತೆಯು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕು ಎಂದು ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. Okay. Jesus, after his death and resurrection, ಯೇಸು ಕ್ರಿಸ್ತನು ತನ್ನ ಮರಣ ಹಾಗೂ ಪುನರುತ್ಥಾನ ಹೊಂದಿದ ನಂತರ he appeared to his disciples, ಆತನು ತನ್ನ ಶಿಷ್ಯರಿಗೆ ಪ್ರತ್ಯಕ್ಷನಾಗ್ತಾನೆ. and his disciples was with him. ಯೇಸು ಕ್ರಿಸ್ತನ ಶಿಷ್ಯರು ಆತನೊಟ್ಟಿಗಿದ್ರು. And we know that the disciples of Jesus Christ, when Jesus died on the cross, they were very much disappointed and discouraged. ನಮ್ಮೆಲ್ಲರೂ ಕೂಡ ತಿಳಿದಿರೋ ವಿಷಯ, ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಿದ ಸಮಯದಲ್ಲಿ ತನ್ನ ಎಲ್ಲಾ ಶಿಷ್ಯರಿಗೂ ಬಹಳ ನಿರಾಶೆ ಹಾಗೂ ಜಿಗುಪ್ಸೆ ಹೊಂದಿದ ಸಮಯ ಆಗಿತ್ತು. And when Jesus died on the cross, their hope also lost in Jesus Christ. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದ ಸಮಯದಲ್ಲಿ ಅವರೆಲ್ಲರ ನಿರೀಕ್ಷೆ ಕೂಡ ಸತ್ತಂತಾಗಿತ್ತು. No, they did not have any hope at all. ಅವ್ರಿಗೆ ಯಾವುದೇ ನಿರೀಕ್ಷೆ ಕೂಡ ಇರಲಿಲ್ಲ. And they did not know what to do in the future. ಭವಿಷ್ಯದಲ್ಲಿ ಏನ್ ಮಾಡ್ಬೇಕಂತ ಯಾವುದೇ ಯೋಚನೆ ಅವರಿಗಿಲ್ಲ. And on the third day, when Jesus rose again from the dead, ಆದ್ರೆ 3ನೇ ದಿನ ಯೇಸು ಕ್ರಿಸ್ತನು ಮರಣದಿಂದ ಪುನರುತ್ಥಾನ ಹೊಂದಿದ ನಂತರ some of them could not believe the resurrection of Jesus Christ. ಕೆಲವರು ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನೆಂಬುದಕ್ಕೆ ನಂಬಕ್ಕೆ ಆಗ್ತಾ ಇಲ್ಲ. Okay, after Jesus convinced them that he is rose again, ಯೇಸು ಕ್ರಿಸ್ತನು ಅವರೆಲ್ಲರೂ ಕೂಡ ತನ್ನ ಪುನರುತ್ಥಾನ ಹೊಂದಿದ್ದಾನೆಂಬುದಾಗಿ ಅವರಿಗೆ ಮನವರಿಕೆ ಮಾಡಿಸಿದ ನಂತರ they were convinced that Jesus rose again. ಅವರಿಗೆ ಈಗ ಅರ್ಥ ಆಯಿತು ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆಂಬುದಾಗಿ. He knew that Jesus died and rose again. ಅವರಿಗೆಲ್ಲರೂ ಕೂಡ ಈಗ ಅರ್ಥ ಆಗಿದೆ ಯೇಸು ಕ್ರಿಸ್ತನು ಸತ್ತನು ಈಗ ಎದ್ದಿದ್ದಾನೆಂಬುದಾಗಿ. But this death and resurrection did not give them any hope or purpose in their life. ಆದ್ರೆ ಆತರ ಸತ್ತಂತ ವಿಷಯ, ಪುನರುತ್ಥಾನವಂತದ ವಿಷಯ ಅವರಿಗೆ ಯಾವುದೇ ನಿರೀಕ್ಷೆ ಆಗಲಿ ಯಾವುದೇ ದರ್ಶನವಾಗಲಿ ನೀಡಲಿಲ್ಲ. They were discouraged. ಅವರು ನಿರಾಶೆಯಲ್ಲಿ They were ಕುಡಿದರು. disappointed in their life. ಅವರ ಜೀವನದಲ್ಲಿ ಎಲ್ಲ ಒಂದು ಕಳ್ಕೊಂಡಿದ್ರು. But Jesus speaking to them, ಆದ್ರೆ ಯೇಸು ಕ್ರಿಸ್ತನ ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. for the last 3.5 years I had been with you. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಕಳೆದ 3.5 ವರ್ಷ ನಾನು ನಿಮ್ಮೊಟ್ಟಿಗೆ ಇದ್ದೆ. I was speaking to you about the kingdom of God. ದೇವರ ರಾಜ್ಯನ ಕುರಿತು ನಾನು ಮಾತನಾಡ್ತಾ ಇದ್ದೆ. I was speaking
speaking to you about my death and resurrection, ನನ್ನ ಮರಣ ಹಾಗೂ ಪುನರುತ್ಥಾನದ ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೆ. all these things that Jesus already spoken to them while he was with the disciples. ಯೇಸು ಕ್ರಿಸ್ತನು ಶಿಷ್ಯರೊಂದಿಗೆ ಜೀವಂತವಾಗಿರುವಾಗ ಎಲ್ಲಾ ವಿಷಯಗಳನ್ನ ಮುಂಚಿತವಾಗಿ ತಿಳಿಸಿದ್ನು. But all these teachings it remained as an information in their mind. ಆದ್ರೆ ಎಲ್ಲಾ ವಿಷಯಗಳು ಅವರ ಶಿಷ್ಯರ ಮನಸ್ಸಿನಲ್ಲಿ ಕೇವಲ ಒಂದು ಮಾಹಿತಿಯಾಗಿ ಉಳ್ಕೊಂಡಿತ್ತು No, ಅಷ್ಟೇ. they did not understand much more than that. ಅದಕ್ಕಿಂತ ಮೇಲೆ ಅವ್ರಿಗೇನು ಕೂಡ ಅರ್ಥ ಆಗಿರಲಿಲ್ಲ. Beloved, today that we also may be in the similar situation. ಆದ್ರೆ ಪ್ರಿಯರೇ, ನಾವೆಲ್ಲರೂ ಕೂಡ ಇವತ್ತು ಅದೇ ಒಂದು ಸ್ಥಳದಲ್ಲಿ ಇರೋದಕ್ಕೆ ಸಾಧ್ಯತೆ ಇದೆ. We are believers. ನಾವು ವಿಶ್ವಾಸಿಗಳು, We are born again. ನಾವು ಹೊಸದಾಗಿ ಹುಟ್ಟಿರ್ತೇವೆ, We have experienced salvation. ನಾವು ರಕ್ಷಣೆಯನ್ನು ಅನುಭವಿಸಿದ್ದೇವೆ. We know that Jesus died and rose again. ಯೇಸು ಕ್ರಿಸ್ತನು ಸತ್ತು ಎದ್ದಿದ್ದಾನೆಂಬುದಾಗಿ ಕೂಡ ನಮ್ಗೆ ಗೊತ್ತಿದೆ. And we are so happy that we are saved from our sins. ನಾವು ನಮ್ಮ ಪಾಪಗಳಿಂದ ರಕ್ಷಿಸಲ್ಪಟ್ಟಿದ್ದೇವೆ ಎಂಬ ವಿಷಯ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಉಂಟು ಮಾಡಿದೆ. And we know that one day we will be in heaven. ನಾವು ನಮ್ಮೆಲ್ಲರೂ ಕೂಡ ತಿಳಿದಿದೆ ಖಚಿತವಾಗಿ ಒಂದು ದಿನ ನಾವು ಪರಲೋಕದಲ್ಲಿ ಇರುತ್ತೇವೆ So ಎಂಬುದಾಗಿ. what Jesus did on the cross in a way that remains as an information in our mind. ಆದ ಕಾರಣ ಯೇಸು ಕ್ರಿಸ್ತನು ಅದರ ಶಿಲುಬೆ ಮೇಲೆ ಮಾಡಿದ ಕಾರ್ಯಗಳು ಕೇವಲ ಒಂದು ಮಾಹಿತಿಯಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುವ ಸಾಧ್ಯತೆ ಇದೆ. In this present situation, what Jesus did to them. ಈ ಒಂದು ವರ್ತಮಾನ ಕಾಲದಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಏನು ಮಾಡಿದನು? At that time he says that he opened their understanding that they might comprehend the scriptures. ಯೇಸು ಕ್ರಿಸ್ತನು ಅವರ ಮನಸ್ಸುಗಳನ್ನ ತೆರೆದು ಅವರು ಶಾಸ್ತ್ರ ವಚನಗಳನ್ನು ತಿಳಿದುಕೊಳ್ಳುವಂತೆ ಮಾಡ್ತಾ ಇದ್ದಾನೆ. No, they were reading the scripture so devotedly, piously and meditating and speaking. ಅವರು ಬಹಳ ಧಾರ್ಮಿಕವಾಗಿ ಆತ್ಮಿಕವಾಗಿ ಶಾಸ್ತ್ರಗಳನ್ನ ಓದಿ ಅವರ ಧ್ಯಾನವನ್ನ ಮಾಡುವಂತ ಜನರಾಗಿದ್ರು. Maybe we also do the same thing, no, much more reverence than the people of the Old Testament. ಹಳೆಯ ಒಡಂಬಡಿಕೆಯಿದ್ದಂತ ಜನರಿಗಿಂತ ನಾವು ಹೆಚ್ಚಾಗಿ ಧಾರ್ಮಿಕವಾಗಿ ನಾವು ಕೂಡ ಅದೇ ಕಾರ್ಯವನ್ನ ಮಾಡುವ ಸಾಧ್ಯತೆ Day ಇದೆ. by day that we are reading the Bible. ಪ್ರತಿದಿನ ನಾವು ದೇವರ ವಾಕ್ಯನ We ಓದಿರುತ್ತೇವೆ. are speaking the word of God to others. ಅನೇಕರಿಗೆ ದೇವರ ವಾಕ್ಯನ ಸಾರುತ್ತನೂ ಇರುತ್ತೇವೆ. Beloved, that in order to that God, Jesus Christ has opened their eyes in order to comprehend the scripture. ಆದ್ರೆ ಈ ವಚನದಲ್ಲಿ ನಾವು ಓದುತ್ತೇವೆ, ದೇವರು ಆ ವಾಕ್ಯಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ಅವರ ಮನಸ್ಸುಗಳನ್ನ ತೆರೆಯುತ್ತಿದ್ದಾನೆ. No, there is a opening of their understanding. ಅವರ ಮನಸ್ಸುಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸಂಗತಿಯಲ್ಲಿ ನಡೆಯುತ್ತಾ ಇದೆ. When their mind was open or understanding was open, ಯಾವಾಗ ಅವರ ಅರ್ಥ ಅಥವಾ ಗ್ರಹಿಸಿಕೊಳ್ಳುವ ಸಾಮರ್ಥ್ಯವು ಅಥವಾ ಮನಸ್ಸು ತೆರೆಯಲ್ಪಡ್ತೋ they could understand what is the meaning of death and the resurrection of Jesus ಆವಾಗ ಅವ್ರಿಗೆ Christ. ಅರ್ಥ ಆಗ್ತಾ ಇದೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ವಿಷಯ ಏನೆಂದರೆ. Beloved, unless and until God opened our understanding, ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಮನಸ್ಸುಗಳನ್ನು ಇವತ್ತು ತೆರೆದರೆ ಹೊರತು we will not have a revelation. ನಮಗೆ ಪ್ರಕಟಣೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. Without revelation, there will be no vision in our lives. ಪ್ರಕಟಣೆ ಇಲ್ಲದೆ ನಮ್ಮ ಜೀವಿತಕ್ಕೆ ಯಾವುದೇ ದರ್ಶನವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. See, Holy Spirit need to enlighten our minds so that the scripture might be revealed to us. ಪವಿತ್ರಾತ್ಮನು ನಮ್ಮ ಮನಸ್ಸುಗಳನ್ನ ಆ ಮನಸ್ಸುಗಳ ಮೇಲೆ ಬೆಳಕನ್ನು ಚೆಲ್ಲಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. When it is revealed to us, no, it will become a revelation it is a vision in our spirit. ಯಾವಾಗ ದೇವರ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಳುತ್ತೇವೋ ಆ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ದರ್ಶನವಾಗುತ್ತದೆ. So that is what Jesus did to them on that day. ಆ ದಿನದಲ್ಲಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಮಾಡಿದ ಕಾರ್ಯವು ಅದೇ ಆಗಿತ್ತು. That revelation became a vision in their lives. ಆ ಪ್ರಕಟಣೆಯು ಅವರ ಜೀವಿತಕ್ಕೆ ಅದು ದರ್ಶನವಾಯಿತು. Beloved, this is my prayer for the entire church, including me, that we may have a revelation of the cross of Jesus Christ. ಪ್ರಿಯರೇ, ಎಲ್ಲಾ ಸಭೆಗಳಿಗೂ ನನ್ನನ್ನು ಸೇರಿ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ವಿಷಯವು ನಮಗೆ ಪ್ರಕಟಣೆ ಹಾಗೂ ದರ್ಶನವಾಗಬೇಕೆಂಬುದು ನನ್ನ ಪ್ರಾರ್ಥನೆ ಆಗಿದೆ. You know, this cross of Jesus Christ, his death and resurrection and his commission may become a revelation in our spirit. ಯೇಸು ಕ್ರಿಸ್ತನ ಶಿಲುಬೆಯು ಮರಣವು ಹಾಗೂ ಪುನರುತ್ಥಾನವು ನಮ್ಮೆಲ್ಲರ ಜೀವನದಲ್ಲಿ ಕೂಡ ಪ್ರಕಟಣೆ ಆಗಬೇಕಾಗಿದೆ. From the revelation it should become a vision of our lives. ಪ್ರಕಟಣೆಯಿಂದ ಅದು ನಮ್ಮ ಜೀವಿತಕ್ಕೆ ದರ್ಶನವಾಗಬೇಕಾಗಿದೆ. Unless and until we will have a contact or encounter with God, beloved, we will not receive the vision of God. ದೇವರೊಟ್ಟಿಗೆ ನಾವು ಸಂದರ್ಶನವನ್ನು ಹೊಂದಿಕೊಳ್ಳದೆ ಹೋದರೆ ದೇವರ ದರ್ಶನವನ್ನು ನಾವು ಪಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. Mere understanding will not cause us to take the vision into further. ಕೇವಲ ತಲೆಯಲ್ಲಿ ತಿಳುವಳಿಕೆಯ ಉಪಾಧಿಯಲ್ಲಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಪ್ರಯೋಜನವಿಲ್ಲ. This vision should not be on the paper, it should be a part of our life. Internally it should consume us. ಈ ಒಂದು ದರ್ಶನವು ಕೇವಲ ಒಂದು ಪತ್ರದ ಮೇಲಿರುವ ಮಾತುಗಳಾಗಿರದೆ ನಮ್ಮ ಹೃದಯವನ್ನು ದಹಿಸುವಂತ ವಿಷಯವಾಗಬೇಕಾಗಿದೆ. No, one day Moses, that he had an encounter with God, ಒಂದು ದಿನ ಮೋಶೆಯು ದೇವರೊಟ್ಟಿಗೆ ಒಂದು ಮುಖಾಮುಖಿಯಾದ ಸಂದರ್ಶನ ಹೊಂದಿಕೊಳ್ತಾ ಇದ್ದಾನೆ. that he saw God in the burning bush, in the flame of fire. ದಹಿಸುವ ಒಂದು ಪೊದೆಯಲ್ಲಿ ದೇವರ ದರ್ಶನವನ್ನು ಹೊಂದಿಕೊಂಡನು. That vision of the God's flaming fire
became a vision in his heart and it became a burning experience in his life. ದಹಿಸುವ ಅಗ್ನಿಯ ದೇವರ ದರ್ಶನ ಹೊಂದಿಕೊಂಡಂತ ಮೋಶೆಯ ಜೀವಿತಕ್ಕೆ ಅದು ದಹಿಸುವಂತ ದರ್ಶನವಾದ ಆಯಿತು. That burning vision that was in his heart kept him till the last breath of his life. ಮೋಶೆಯ ಜೀವನದಲ್ಲಿ ಆತ ಹೊಂದಿಕೊಂಡಂತ ದಹಿಸುವ ದರ್ಶನವು ತನ್ನ ಕೊನೆಯ ಉಸಿರುವರೆಗೂ ಆತ ನಡೆಸಿದಂತೆ The vision we are speaking about is should not become a vision in our mind. It should become an internal experience of our life. ನಾವು ಮಾತನಾಡುವಂತ ದರ್ಶನವು ಅದು ಕೇವಲ ತಲೆಯಲ್ಲಿ ಒಂದು ಮಾಹಿತಿ ಆಗಿರದೆ ನಮ್ಮ ಜೀವಿತದ ಅಂತರಂಗ ಭಾಗಗಳಲ್ಲಿ ಒಂದು ದರ್ಶನವಾಗಬೇಕಾಗಿದೆ. No, when that we have the vision internalized, no, we will not have a sleep. ಯಾವಾಗ ಈ ದರ್ಶನವು ನಮ್ಮ ಅಂತರಂಗದಲ್ಲಿ ತೂರಿ ಹೋಗುತ್ತದೋ ಅದು ನಮ್ಮ ನಿದ್ದೆಯನ್ನು ಓಡಿಸುತ್ತದೆ. This vision will take us further. ಈ ದರ್ಶನವು ನಮ್ಮನ್ನ ಮುಂದಕ್ಕೆ ಕರೆದೊಯ್ಯುತ್ತದೆ. That only will cause us to walk forward. ಆವಾಗ ಮಾತ್ರ ನಮ್ಮ ಮುಂದಕ್ಕೆ ಹೋಗುವಂತೆ ಸಾಧ್ಯತೆ ಆಗುತ್ತದೆ. This vision only causes to go forward. ಈ ದರ್ಶನವೇ ನಮ್ಮನ್ನು ಮುಂದಕ್ಕೆ ಹೋಗುವಂತೆ ಮಾಡುತ್ತದೆ. When Jesus spoke to this vision, ಯಾವಾಗ ಯೇಸು ಕ್ರಿಸ್ತನು ಈ ದರ್ಶನವನ್ನ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದನು, this disciple ಅವ್ರ ಶಿಷ್ಯರು were able to understand the vision what God has spoken to him. ಯೇಸು ಕ್ರಿಸ್ತನು ಅವರು ಹೇಳಿದ ಮಾತುಗಳನ್ನು ಆಗ ಅವರಿಗೆ ಮನವರಿಕೆ ಆಯಿತು. He said that you have to take this gospel. What did he say? He said to them, the purpose of his death and resurrection. He says that it should be accomplished. That was written in the book of God, in the Old Testament. ಹಳೆ ಒಡಂಬಡಿಕೆಯಲ್ಲಿ ಶಾಸ್ತ್ರದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿತ್ತೋ ಅದು ನೆರವೇರುವ ಅವಶ್ಯಕತೆ ಇತ್ತು ಎಂಬುದಾಗಿ ಯೇಸು ಕ್ರಿಸ್ತನವರಿಗೆ ತಿಳಿಸ್ತಾ ಇದ್ದಾನೆ. He says that his death and the resurrection was part of the vision of God or the plan of God. ಯೇಸು ಕ್ರಿಸ್ತನು ಹೇಳ್ತಿರೋ ಮಾತಿನ ಅರ್ಥ ಏನೆಂದರೆ ಆತನ ಮರಣ ಹಾಗೂ ಪುನರುತ್ಥಾನ ಅದು ದೇವರ ದರ್ಶನದ ಒಂದು ಭಾಗವಾಗಿತ್ತು That ಎಂಬುದಾಗಿ. he has to die. It was necessary for him to die on the cross of Calvary. ಆತನು ಕಲ್ವಾರಿ ಶಿಲುಬೆ ಮೇಲೆ ಮರಣಿಸುವಂತದ್ದು ಅತ್ಯಗತ್ಯವಾಗಿತ್ತು. And then he already fulfilled the plan of God concerning the salvation of mankind. ಅದು ಮಾನವ ಕುಲದ ರಕ್ಷಣೆಯ ನಿಮಿತ್ತವಾಗಿ ದೇವರ ಯೋಜನೆಯನ್ನ ಪೂರೈಸಿದ ವಿಷಯವಾಗಿತ್ತು. And then he says, ತರುవాత ಹೇಳ್ತಾ ಇದ್ದಾನೆ, it was necessary for him to die and rose again. ಆತನು ಮರಣಿಸುವುದು ಹಾಗೂ ಪುನರುತ್ಥಾನ ಹೊಂದುವುದು ಅವಶ್ಯವಾಗಿತ್ತು. Then he says that repentance and forgiveness of sin need to be proclaimed to the whole world. ತರುವ ಹೇಳ್ತಾ ಇದ್ದಾನೆ, ಪ್ರಪಂಚದ ಎಲ್ಲಾ ಕಡೆ ಕೂಡ ಪಶ್ಚಾತ್ತಾಪಪಟ್ಟು ಮನ ತಿರುಗಿ ದೇವರ ಕಡೆಗೆ ತಿರುಗುವಂತದ್ದು ಅವಶ್ಯ ಎಂಬುದಾಗಿ ಆ ವಿಷಯವು ಸಾರಲ್ಪಡಬೇಕೆಂಬುದಾಗಿ ಹೇಳ್ತಾ So ಇದ್ದಾನೆ. that is a part of the commission. ಅದು ದೇವರು ನಮಗೆ ನೀಡಿದ ಮಹಾ ಆದೇಶದ It ಭಾಗವಾಗಿರುತ್ತದೆ. is not only just that we experience the forgiveness of sin. ಅದು ಕೇವಲ ದೇವರ ಕ್ಷಮಾಪಣೆಯನ್ನ ನಾವು ಪಡೆದುಕೊಳ್ಳುವ ವಿಷಯಕ್ಕೆ ಮಾತ್ರ ಸೀಮಿತವಾಗದೆ, I think that most of us has already experienced and accepted the first part of the vision of God. ನನ್ನ ನಂಬಿಕೆ ನನಗೆ ತಿಳಿದಿದೆ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನಾಗಿ ನಮ್ಮ ಪಡೆದುಕೊಂಡು ನಮ್ಮ ಪಾಪಗಳ ಕ್ಷಮಾಪಣೆಯನ್ನ ಈಗಾಗಲೇ ಹೊಂದಿಕೊಂಡಿರ್ತೇವೆ. But Jesus did not stop there. ಅದು ಯೇಸು ಕ್ರಿಸ್ತನು ಅಲ್ಲಿಗೆ ಆತನ ಉದ್ದೇಶವನ್ನ He ಮುಗಿಸಲಿಲ್ಲ. says repentance and forgiveness of sins need to be proclaimed to the whole world, whole the universe. ಆತನು ಹೇಳ್ತಾ ಇದ್ದಾನೆ, ಎಲ್ಲಾ ಜನರಿಗೂ ಪಾಪದ ಕ್ಷಮಾಪಣೆಗೋಸ್ಕರ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಸುವಾರ್ತೆಯು That he was ಸಾರಲ್ಪಡಬೇಕೆಂಬುದಾಗಿ. enlightening their understanding, that he had enlightening or imparting the vision in their lives. No, this gospel need to be proclaimed to the entire world. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಇದು ಮನವರಿಕೆಯನ್ನು ಉಂಟು ಮಾಡ್ತಾ ಇದ್ದಾನೆ, ದರ್ಶನವನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಏನಂದ್ರೆ ಈ ಪಾಪಗಳನ್ನ ಕ್ಷಮಿಸುವ ಸುವಾರ್ತೆಯು ಪ್ರಪಂಚದ ಎಲ್ಲೆಡೆ ಕೂಡ ಸರಲ್ಪಡಬೇಕೆಂಬುದಾಗಿ. Why it is to be shared, it is proclaimed? ಯಾಕೆ ಈ ಸುವಾರ್ತೆಯು ಎಲ್ಲಾ ಕಡೆಯೂ ಸರಲ್ಪಡಬೇಕು? You and me know the reason. ಯಾಕೆಂದ್ರೆ ನಿಮಗೂ ನನಗೂ ಅದೇನೆಂಬುದಾಗಿ ಕಾರಣ ಎಂಬುದಾಗಿ ತಿಳಿದಿದೆ. Because the whole world is under sin. ಯಾಕೆಂದ್ರೆ ಇಡೀ ಪ್ರಪಂಚವು ಪಾಪದ ಅಧೀನದಲ್ಲಿದೆ. I know that what Jesus did for the sin and for the salvation of mankind, this message of the gospel need to be proclaimed for everyone. ಆ ಪಾಪದ ವಿಷಯವಾಗಿ ಯೇಸು ಕ್ರಿಸ್ತನು ಶಿಲುಬೆ ಮುಖಾಂತರ ಏನು ಮಾಡಿದನೋ ಆ ಸಂಗತಿಯು ಪ್ರಪಂಚವೆಲ್ಲ ಕೂಡ ತಿಳಿಯಪಡಿಸಬೇಕಾಗಿದೆ. Death and resurrection, it has happened only once in lifetime. ಮರಣ ಹಾಗೂ ಪುನರುತ್ಥಾನವು ಇಡೀ ಇತಿಹಾಸದಲ್ಲಿ ಒಂದೇ ಸಾರಿ ನಡೆದಿರತಕ್ಕಂತ ವಿಷಯ. But the message of the cross remains. ಆದ್ರೆ ಆ ಶಿಲುಬೆಯ ಸಂದೇಶವು ಇನ್ನು ಉಳಿದಿದೆ. So he said he has committed this message or the vision to the disciples. ಯೇಸು ಕ್ರಿಸ್ತನು ಈ ಒಂದು ಸಂದೇಶವನ್ನ ಹಾಗೂ ದರ್ಶನವನ್ನ ತನ್ನ ಶಿಷ್ಯರಿಗೆ ನೀಡ್ತಾ ಇದ್ದಾನೆ. He says that we have to proclaim the gospel to the whole world. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಈ ಸುವಾರ್ತೆಯು ಇಡೀ ಪ್ರಪಂಚಕ್ಕೆ ನಾವು ಸಾರಬೇಕಾಗಿದೆ. And so beloved, that is a part of the vision of Jesus Christ. ಆದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ನೀಡಿದ ದರ್ಶನದ ಭಾಗವೂ ಅದಾಗಿದೆ. Then he says
that you are witnesses of these things. ತರುವಾಯ ಅದನ್ನ ಹೇಳ್ತಾ ಇದ್ರೆ ನೀವೆಲ್ಲರೂ ಕೂಡ ಈ ವಿಷಯಗಳಿಗೆ ಸಾಕ್ಷಿಗಳಾಗಿದ್ದೀರಾ ಎಂಬುದಾಗಿ. Because you are witnesses for these things, ಈ ವಿಷಯಗಳಿಗೆ ನೀವು ಸಾಕ್ಷಿಗಳಾಗಿರುವ ಕಾರಣದಿಂದ I am committing this message into your life. ನಾನು ಈ ಒಂದು ಸಂದೇಶವನ್ನ ನಿಮಗೆ ಸಮರ್ಪಿಸುತ್ತಿದ್ದೇನೆ. So this responsibility that God has already given to the church. ಈ ಸಭೆಗೆ ಯೇಸು ಕ್ರಿಸ್ತನ ಜವಾಬ್ದಾರಿಯನ್ನ ಈಗಾಗಲೇ ನೀಡಿದ್ದಾನೆ. If you have experienced the forgiving grace of Jesus Christ, ಯೇಸು ಕ್ರಿಸ್ತನ ಕ್ಷಮಿಸುವ ಕೃಪೆಯನ್ನ ನೀವು ಅನುಭವಿಸಿರುವುದಾದ್ರೆ, beloved, you are a first-hand witness for the grace of God. ಪ್ರಿಯರೇ, ದೇವರ ಕೃಪೆಗೆ ನೀವು ಕಣ್ಣಾರೆ ಕಂಡಿರುವ ಸಾಕ್ಷಿಗಳಾಗಿದ್ದೀರಾ. No, you are first-hand experience that your sins are forgiven because you put your faith in the Lord Jesus ನಿಮ್ಮ Christ. ಜೀವಿತದ ಮುಖಾಂತರ ನಿಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿರುವ ದೇವರ ಕೃಪೆಯನ್ನ ಅನುಭವಿಸಿದ ವ್ಯಕ್ತಿಗಳು ನೀವು ಆಗಿದ್ದೀರಾ. So you need to proclaim the gospel. ಆದ್ರಿಂದ ನೀವು ಈ ಸುವಾರ್ತೆಯನ್ನ ಸಾರಬೇಕಾಗಿದೆ. So because you are a missionary, I am a missionary. ಯಾಕಂದ್ರೆ ನೀವು ಹಾಗೂ ನಾನು ಮಿಷನರಿಗಳಾಗಿರ್ತೇವೆ. Now, when we think about a missionary, we think somebody coming from other parts of the world. ಮಿಷನರಿಗಳು ಅಂತ ಹೇಳುವಾಗ ಯಾವುದೋ ಬೇರೆ ದೇಶದಿಂದ ಬಂದಿರುವ ಜನರು ಎಂಬುದಾಗಿ ನಾವು ಭಾವಿಸಿಕೊಳ್ತೇವೆ. God has given this mission, commissioned this vision in our hands. ಆದರೆ ದೇವರು ಈ ಒಂದು ಸಂದೇಶವನ್ನ ನಮ್ಮ ಕೈಗಳಿಗೆ ಸಮರ್ಪಿಸಿದ್ದಾನೆ ಪ್ರಿಯರೇ. And so, beloved, that you and me are missionaries in this world. ಆದ್ರಿಂದ ಪ್ರಿಯರೇ, ಈ ಲೋಕದಲ್ಲಿ ನೀವು ಹಾಗೂ ನಾನು ಮಿಷನರಿಗಳಾಗಿದ್ದೇವೆ. It is our responsibility, or God has commissioned in our hand in order to take the gospel to the uttermost part of the ಇದು world. ದೇವರು ನಮ್ಮ ಕೈಗಳಿಗೆ ನೀಡಿದ ಈ ಶುಭ ಸಂದೇಶವನ್ನು ಸಾರುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಕೊಡಲ್ಪಟ್ಟಿದೆ. When that he said that word to them, ಯಾವಾಗ ಯೇಸು ಕ್ರಿಸ್ತನ ಈ ಮಾತುಗಳನ್ನ ಶಿಷ್ಯರ ಮುಂದೆ the ಹೇಳ್ತಾನೋ, disciples realized they were able to understand and grasp the gravity of this vision. ಆವಾಗ ಶಿಷ್ಯರಿಗೆ ಆ ದರ್ಶನದ ಆಳವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತಾ ಇದೆ. No, something is burning in their heart. ಆವಾಗ ಹೃದಯದಲ್ಲಿ ಏನೋ ಉರಿಯುವಂತೆ ಆಗ್ತಾ ಇದೆ. They started to plan something. ಆಗ ಅವ್ರು ಏನೋ ಯೋಜನೆಗಳನ್ನ ಹಾಕಿಕೊಳ್ತಾ ಇದ್ದಾರೆ. But Jesus told them, ಅದೇ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, no, you cannot do it. ಇದು ನಿಮ್ಮಿಂದ ಆಗೋ ಕಾರ್ಯವಲ್ಲ. It's a great task. ಇದು ಬಹಳ ಕಷ್ಟಕರವಾದ ಅಸಾಧ್ಯಕರವಾದ ವಿಷಯ. That is why you have to wait in Jerusalem until you are endued with the power from ಆದ above. ಕಾರಣದಿಂದ ಮೇಲಿನ ಲೋಕದಿಂದ ಶಕ್ತಿಯಿಂದ ತುಂಬಿಸಲ್ಪಡುವವರೆಗೂ ಯೆರೂಸಲೇಮಿನಲ್ಲಿ ನೀವು Until ಕಾದುಕೊಂಡಿರಬೇಕೆಂಬುದಾಗಿ. that you are endued with the power from above, ಮೇಲಿನ ಲೋಕದಿಂದ ನೀವು ಶಕ್ತಿಯನ್ನ ಪಡೆದುಕೊಳ್ಳುವವರೆಗೂ you wait in Jerusalem. ನೀವು ಯೆರೂಸಲೇಮಿನಲ್ಲೇ ಉಳಿದುಕೊಳ್ಳಬೇಕಾಗಿದೆ. I am going to send the promise of the Father. ನಾನು ತಂದೆಯ ವಾಗ್ದಾನವನ್ನ ನಿಮಗೆ ಕಳಿಸಲಿದ್ದೇನೆ. That is the Holy Spirit. ಅದು ಪವಿತ್ರಾತ್ಮನ He ವಿಷಯವಾಗಿದೆ. said that Holy Spirit will come upon you. ಪವಿತ್ರಾತ್ಮನ ನಿಮ್ಮ ಮೇಲೆ ಬರ್ತಾನೆ. After the Holy Ghost, when the Holy Spirit has come upon you, you shall become my witnesses. You shall ಪವಿತ್ರಾತ್ಮನ receive ನಿಮ್ಮ power. ಮೇಲೆ ಬರುವಾಗ ನೀವು ಶಕ್ತಿಯನ್ನು ಪಡೆದುಕೊಳ್ತೀರಾ. You will receive power and you will become my witnesses. ನೀವು ಶಕ್ತಿಯನ್ನ ಪಡೆದುಕೊಂಡು ಆವಾಗ ನನ್ನ ಸಾಕ್ಷಿಗಳಾಗುತ್ತೀರಾ. He says that it is necessary not only to catch the vision but also to wait upon the promise of the Father. ಯೇಸು ಕ್ರಿಸ್ತನ ಹೇಳ್ತಿರೋ ಮಾತನ್ನ ಅರ್ಥನೆಂದ್ರೆ ನೀವು ದರ್ಶನವನ್ನು ಪಡೆದುಕೊಳ್ಳೋದು ಮಾತ್ರವಲ್ಲ, ಆ ದರ್ಶನವನ್ನು ಪೂರೈಸಲಿಕ್ಕೆ ಬೇಕಾದ ಶಕ್ತಿಯನ್ನು ಕೂಡ ನೀವು ಹೊಂದಿಕೊಳ್ಳಬೇಕಾಗಿದೆ. With the human strength, with the human power, with all our technologies of this world, beloved, we can never take the gospel to the last person of this world. ಕೇವಲ ಮಾನವ ಶಕ್ತಿಯಿಂದ, ಮಾನವ ಜ್ಞಾನದಿಂದ, ಅಂತರ್ಜಾಲದ ಶಕ್ತಿಗಳಿಂದ ನಾವು ಈ ಸುವಾರ್ತೆನ ಕಟ್ಟಕಡೆಯವರೆಗೆ ಸಾರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. Proclaiming the gospel is not it is a divine activity and not a human activity. ಸುವಾರ್ತೆನ ಸಾರುವಂತದ್ದು ಅದು ದೈವಿಕವಾದ ಕಾರ್ಯವಾಗಿರ್ತದೆ ಹೊರತು ಅದು ಮಾನವ ಕಾರ್ಯವಾಗಿರಕ್ಕೆ ಸಾಧ್ಯವಿಲ್ಲ. It need to come through the Holy Spirit. ಅದು ಪವಿತ್ರಾತ್ಮನ ಮುಖಾಂತರ ನಡೆಯಬೇಕಾದ ಕಾರ್ಯವಾಗಿದೆ. You need to be endued with the power of the Holy ನೀವು Spirit. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡಬೇಕಾಗಿದೆ. When they catch the vision, ಯಾವಾಗ ನೀವು ದರ್ಶನವನ್ನ ಪಡೆದುಕೊಳ್ತೀರೋ, then secondly, ಎರಡನೇದಾಗಿ immediately they went back to their home. ಅವರು ಮತ್ತೆ ತಮ್ಮ ಮನೆಗಳಿಗೆ ಹಿಂದಿರುಗಿದರು. And there says they were together with one accord. ತರುವಾಯ ಅವರೆಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಸೇರಿಕೊಂಡು ಒಂದೇ ಮನಸ್ಸಿನಿಂದ They waited in Jerusalem. ಯೆರೂಸಲೇಮಿನಲ್ಲಿ ಕಾದುಕೊಂಡಿದ್ದರು. That was not a passive waiting, ಅದು ಕೇವಲ ಒಂದು ಸ್ಥಗಿತವಾದ ಮಾಡಿದ ಕಾರ್ಯವಲ್ಲ, but with the full expectation something is going to happen in their ಅದು life. ಏನೋ ಒಂದು ನಡೀತದೆ ಎಂಬ ಕುತೂಹಲ ಭರವಸೆದಿಂದ ಕೂಡಿದಂತಹ ಒಂದು ಕಾರ್ಯವಾಗಿತ್ತು. They do not know when the Holy Spirit is going to be descended upon ಅವರ them. ಮೇಲೆ ಪವಿತ್ರಾತ್ಮನ ಯಾವಾಗ ಇಳಿದು ಬರ್ತಾನೆ ಎಂಬುದಾಗಿ ಅವರಿಗೆ ಮುಂಚಿತವಾಗಿ ತಿಳಿದಿರಲಿಲ್ಲ. But still they were waiting for the promise ಆದರೂ of God. ಕೂಡ ತಂದೆಯ ವಾಗ್ದಾನಕ್ಕೋಸ್ಕರ ಕಾದುಕೊಂಡು ಅಲ್ಲೇ ಉಳ್ಕೊಂಡಿದ್ರು. Why they were waiting for the Holy Spirit? ಪವಿತ್ರಾತ್ಮನ ಬರುವಿಕೆಗೋಸ್ಕರ ಕಾದುಕೊಂಡಿರ್ತಕ್ಕಂಥ Not to ಸಮಯದಲ್ಲಿ have a good experiences in their life, ಅವರ ಜೀವನದಲ್ಲಿ ಅನುಭವಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ but they want to go out and take the gospel to the uttermost part of the world. ಆ ಸುವಾರ್ತೆಯನ್ನ ಲೋಕದ ಕಟ್ಟಕಡೆಯವರೆಗೂ ಸಾರದು
ಮಾಡೋದಕ್ಕೋಸ್ಕರ ಅವರು ಕಾದುಕೊಂಡಿದ್ದಾರೆ. They waited in Jerusalem. ಯೆರೂಸಲೇಮಿನಲ್ಲೇ ಕಾದುಕೊಂಡಿದ್ರು. They waited in prayer. ಅವರ ಪ್ರಾರ್ಥನೆಯಲ್ಲಿ They ಕಾದುಕೊಂಡಿದ್ರು. were together in one accord. ಅವರು ಒಂದೇ ಮನಸ್ಸಿನಿಂದ ಕಾದುಕೊಂಡಿದ್ರು. Beloved, they were in prayer together. ಪ್ರಿಯರೇ, ಅವರು ಒಟ್ಟಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. Last 3 days that we have been in prayer. ಕಳೆದ 3 ದಿನಗಳು ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೆವು. We may have so a lot of wonderful satisfaction. ನಾವೆಲ್ಲರೂ ಕೂಡ ಒಂದು ರೀತಿಯಾದ ತೃಪ್ತಿಯನ್ನು ನಾವು Oh, ಪಡ್ಕೊಂಡಿರಬಹುದು. the next year will come. Until that one we are free. ನಾವು ಬರೋ ವರ್ಷ ಮತ್ತೆ ಮಿಷನ್ ಸಂಡೇ ಬರೋವರೆಗೂ ನಮ್ಮ ಕಾರ್ಯ ಮುಗಿತು ಎಂಬುದಾಗಿ ಅನ್ಕೊಳ್ಬಹುದು. Beloved, it's only just a beginning. ಆದ್ರೆ ಪ್ರಿಯರೇ, ಇದು ಕೇವಲ ಪ್ರಾರಂಭವಷ್ಟೇ. Prayer is only a beginning. ಪ್ರಾರ್ಥನೆ ಕೇವಲ ಪ್ರಾರಂಭವಾಗುವ ಕಾರ್ಯ. Jerusalem church was there born because of prayer. ಯೆರೂಸಲೇಮ ಸಭೆಯು ಹುಟ್ಟುವುದಕ್ಕೆ ಕಾರಣ ಪ್ರಾರ್ಥನೆ ಆಗಿತ್ತು. They were all one accord in prayer. ಅವರು ಪ್ರಾರ್ಥನೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ರು. Beloved, that God is calling each one of us today, the entire church. ಪ್ರಿಯರೇ, ಸಭೆಗಳನ್ನೆಲ್ಲರೂ ಕೂಡ ಯೇಸು ಕ್ರಿಸ್ತನು ಒಂದೇ ಮನಸ್ಸಾಗುವುದಕ್ಕೋಸ್ಕರ ಕರೆಯುತ್ತಿದ್ದಾನೆ. The churches under the New Life Fellowship that is scattered all around the world. ನ್ಯೂ ಲೈಫ್ ಫೆಲೋಶಿಪ್ ಸಭೆಗಳು ಲೋಕದಾದ್ಯಂತ ಕೂಡ ಹರಡಿಕೊಂಡಿರುವ ಎಲ್ಲಾ ಸಭೆಗಳಿಗೂ We need to be together today. ನಾವೆಲ್ಲರೂ ಕೂಡ ಇವತ್ತು ಒಂದಾಗುವ ಅವಶ್ಯಕತೆ We ಇದೆ. need to be one in one accord. ನಾವು ಒಂದೇ ಮನಸ್ಸಿನಿಂದ ಇರುವ ಅವಶ್ಯಕತೆ ಇದೆ. Forgetting all our differences. ನಮ್ಮ ಎಲ್ಲಾ ಒಂದು ವಿಭೇದಗಳನ್ನ ಬಗೆದಿಟ್ಟು, Forgetting our language barriers. ನಮ್ಮ ಒಂದು ಭಾಷೆಗಳಿರುವ ಅಂತರಗಳನ್ನ ಮರೆತು ಬಿಟ್ಟು, God is calling us for unity and united prayer. ನಾವೆಲ್ಲರೂ ಕೂಡ ಒಂದಾಗೋದಕ್ಕೋಸ್ಕರ ಹಾಗೂ ಒಂದಾಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನ ಕರೀತಿದ್ದಾನೆ. Jerusalem church began to pray. ಯೆರೂಸಲೇಮ್ ಸಭೆಯು ಪ್ರಾರ್ಥನೆ ಮಾಡೋದಕ್ಕೆ And ಪ್ರಾರಂಭಿಸಿತು. as they continued to pray, ಅವರ ಪ್ರಾರ್ಥನೆಯಲ್ಲಿ ಮುಂದುವರಿಯುವಾಗ suddenly the Holy Spirit came upon them. ತಕ್ಷಣ ಪವಿತ್ರಾತ್ಮನವರ ಮೇಲೆ ಬರ್ತಾ ಇದ್ದಾನೆ. Beloved, when the Holy Spirit came on the day of Pentecost, ಪೆಂತೆಕೋಸ್ತ್ ದಿನದಂದು ಪವಿತ್ರಾತ್ಮನು ಅವರ ಮೇಲೆ ಬರುವಾಗ ಪ್ರಿಯರೇ, so that brought the change in the history of the church. ಅದು ಸಭೆಯ ಇತಿಹಾಸವನ್ನೇ ಬದಲಾಯಿಸಿತು ನೋಡಿ. Beloved, it is through the Holy Spirit. When the Holy Spirit come upon us in a powerful way, ಪವಿತ್ರಾತ್ಮನು ನಮ್ಮ ಮೇಲೆ ಪ್ರಬಲವಾಗಿ ಬರುವಾಗ, so that is the time that we receive the power, we receive the strength. ಆ ಒಂದು ಸಮಯದಲ್ಲೇ ನಾವು ದೇವರ ಶಕ್ತಿಯನ್ನು ಹೊಂದಿಕೊಳ್ಳಲಾಗುತ್ತೇವೆ. The early church moved in the power of the Holy Spirit. ಆದಿ ಸಭೆಯು ದೇವರ ಶಕ್ತಿಯಲ್ಲಿ ಮುಂದುವರಿದ ಸಭೆಯವಾಗಿತ್ತು. Beloved, this is a time I believe we need to wait upon the Holy Spirit as though we never had a Pentecost in our life. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪೆಂತೆಕೋಸ್ತ್ ಅನುಭವವನ್ನ ಹೊಂದಿಕೊಂಡೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ದೇವರಿಗೋಸ್ಕರ ಕಾದುಕೊಳ್ಳುವ ಸಮಯವಾಗಿದೆ. No, it is not just a time of prayer. ಇದು ಕೇವಲ ಸುಮ್ಮನೆ ಮಾಡುವ ಪ್ರಾರ್ಥನೆ It is a ಆಗಿರಬಾರದು. time that waiting upon the promise of the ಇದು Father. ದೇವರ ವಾಗ್ದಾನಕ್ಕೋಸ್ಕರ ಕಾದುಕೊಂಡಿರುವ I ಸಮಯವಾಗಿರಬೇಕು. know that we all have been filled with the Holy Spirit. We speak in tongues. ನನಗೆ ತಿಳಿದಿದೆ, ನಾವೆಲ್ಲರೂ ಕೂಡ ಆತ್ಮದಿಂದ ತುಂಬಿಸಲ್ಪಟ್ಟಿದ್ದೇವೆ, ಅನ್ಯ ಭಾಷೆಗಳಲ್ಲಿ ನಾವು ಮಾತನಾಡುತ್ತೇವೆ ಎಂಬುದಾಗಿ. We are speaking about the Holy Spirit. We are teaching about the Holy Spirit. ನಾವು ಪವಿತ್ರಾತ್ಮನ ಬಗ್ಗೆ ಉಪದೇಶಿಸುತ್ತೇವೆ, ಪವಿತ್ರಾತ್ಮನ ಬಗ್ಗೆ ಮಾತನಾಡುತ್ತಿರುತ್ತೇವೆ. But I believe this is the time that we need to come in such a way as though we never had a Pentecost in our life. ಆದರೆ ನನ್ನ ನಂಬಿಕೆ ಇದಾಗಿದೆ, ಈ ಒಂದು ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಪವಿತ್ರಾತ್ಮನ ಅನುಭವವನ್ನು ಹೊಂದಿಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಹೊಸದಾಗಿ ಪವಿತ್ರಾತ್ಮನಿಗೋಸ್ಕರ ಕಾದುಕೊಂಡಿರುವ ಸಮಯ ಇದಾಗಿದೆ. We need to see a mighty visitation of the Holy Spirit once again sweeping across the nation. ಮತ್ತೊಮ್ಮೆ ನಮ್ಮ ದೇಶದೆಲ್ಲ ಕಡೆ ಪವಿತ್ರಾತ್ಮನ ಸಂಧಿಸುವಿಕೆ ಸ್ಪರ್ಶವು ಬರುವ ಒಂದು ಸಮಯಕ್ಕೋಸ್ಕರ ನಾವು ಬೇಡಬೇಕಾಗಿದೆ. God has already promised in the last days I will pour out my spirit upon all flesh. ದೇವರು ಈಗಾಗಲೇ ವಾಗ್ದಾನ ಮಾಡಿದ್ದಾನೆ, ಅಂತ್ಯ ದಿನಗಳಲ್ಲಿ ನನ್ನ ಆತ್ಮವನ್ನು ಸಕಲ ಜನರ ಮೇಲೆ ಸುರಿಸುತ್ತೇನೆ ಎಂಬುದಾಗಿ. These are the last days that we need to see the Holy Spirit is empowering each one of us so powerfully so that we can take the gospel to the uttermost part of ಈ the world. ಅಂತ್ಯ ದಿನಗಳಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಬಂದು ನಾವು ಈ ಸುವಾರ್ತಿನ ಲೋಕದ ಕಟ್ಟ ಕಡೆಯವರೆಗೂ ತೆಗೆದುಕೊಳ್ಳುವಂತೆ ಮಾಡಬೇಕಾಗಿರುವ ಸಮಯವು ಇದಾಗಿರುತ್ತದೆ. Until that when the apostles were in control, but when the Holy Spirit came, the church started to move so powerfully and thousands of people were added to the church of God. ಅಲ್ಲಿಯವರೆಗೂ ಅಪೊಸ್ತಲರು ಎಲ್ಲ ವಿಷಯಗಳ ತಮ್ಮ ನಿಯಂತ್ರಣ ಇಟ್ಟುಕೊಂಡಿದ್ದರು. ಅದು ಪವಿತ್ರಾತ್ಮನ ಬರುವಾಗ ಆತ್ಮನ ಒಂದು ಶಕ್ತಿಯಲ್ಲಿ ಚಲಿಸಿ ಸಾವಿರಾರು ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಅವರನ್ನು ಮಾಡಿತು. On the day of Pentecost, when Apostle Peter and other 11 apostles, they stood together and proclaimed the gospel. ಆ ಒಂದು ಪೆಂತೆಕೋಸ್ತ್ ದಿನದಿಂದ ಪೇತ್ರನು ಮಾತಾಡೋದಕ್ಕೂ ಹಾಗೂ ಅಪೊಸ್ತಲರು ಒಂದಾಗಿ ನಿಂತುಕೊಳ್ಳುವಾಗ ಅದು ಸುವಾರ್ತೆನ ಸಾರಿದ There was a tremendous unity among the apostles. ಅಲ್ಲಿ ಅಪೊಸ್ತಲರ ಮಧ್ಯದಲ್ಲಿ ಒಂದು ವಿಶೇಷವಾದ ಐಕ್ಯತೆ ಇತ್ತು. Holy Spirit brought tremendous unity in the midst. ಪವಿತ್ರಾತ್ಮನ ಅವರ ಒಳಗೆ ಒಂದು ವಿಶೇಷವಾದ ಐಕ್ಯತೆಯನ್ನ ತಂದನು. All the differences is already gone. ಎಲ್ಲ ಅಂತರಗಳನ್ನ ವಿಭೇದಗಳೆಲ್ಲವೂ ಕೂಡ ಹೊರಟು ಹೋಯಿತು. Beloved, when the Holy Spirit will come upon us, that He will break us, He will mold us, He will unite us together. ಪ್ರಿಯರೇ, ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ಆತನು ಮುರಿಯುತ್ತಾನೆ, ಆತನು ಕಟ್ಟುತ್ತಾನೆ, ಆತನು ಒಂದಾಗಿ ನಮ್ಮನ್ನ ಮಾಡುತ್ತಾನೆ. So in these days that we need to see that Holy Spirit is breaking us and molding us together as one body, one unit, so that we could take the gospel ಅದೇ together. ರೀತಿಯಲ್ಲಿ ಈ ದಿನಗಳಲ್ಲೂ ಪವಿತ್ರಾತ್ಮ ನಮ್ಮ ಒಳಗೆ ಚಲಿಸಿ ಎಲ್ಲ ಭೇದಗಳನ್ನು ತೆಗೆದು ಒಂದೇ ಮನಸ್ಸನ್ನ ನೀಡಬೇಕೆಂಬುದು ನಮ್ಮ ಪ್ರಾರ್ಥನೆ ಆಗಿರಬೇಕು. The churches grew.
ಸಭೆಗಳು ಬೆಳೆಯಿತು. in Jerusalem. ಯೆರೂಸಲೇಮಿನಲ್ಲಿ I know then they were all very happy. ಆಗ ಎಲ್ಲರೂ ಕೂಡ ಬಹಳ ಸಂತೋಷವಾಗಿತ್ತು. But we see that when the church began to pray, ಯಾವಾಗ ಸಭೆಯು ಪ್ರಾರ್ಥನೆ ಮಾಡೋದಕ್ಕೆ ಮತ್ತೆ ಪ್ರಾರಂಭಿಸಿತು, something else also happened. ಮತ್ತೊಂದು ಕಾರ್ಯ ಅಲ್ಲಿ ನಡೀತಾ ಇದೆ. When we come to the that in Jerusalem church, that people were settled in Jerusalem. ಆ ಯೆರೂಸಲೇಮ್ ಸಭೆ ಎಲ್ಲಾ ಜನರು ಕೂಡ ಸಂತೋಷವಾಗಿ ಯೆರೂಸಲೇಮ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. But at the same time that God sent over that there had been a persecution in the church. ಆದ್ರೆ ಅದೇ ಸಮಯದಲ್ಲಿ ಸಭೆಗಳ ಮೇಲೆ ಒಂದು ಹಿಂಸೆಯನ್ನ ದೇವರು ಅನುಮತಿಸುತ್ತಿದ್ದಾನೆ. There was fullness of power of the Holy Spirit. ಅವರು ಪೂರ್ತಿಯಾಗಿ ಆತ್ಮಭರಿತರಾಗಿದ್ರು. The word of God was so prevalent in their ದೇವರ lives. ವಾಕ್ಯವು ಪ್ರಬಲವಾಗಿ ಕಾರ್ಯ ಮಾಡ್ತಾ When the ಇತ್ತು. word of God and the Spirit of God moved so powerfully through this church, ಈ ಒಂದು ಸಭೆಯ ಮುಖಾಂತರ ದೇವರ ವಾಕ್ಯವು ದೇವರ ಆತ್ಮನ ಪ್ರಬಲವಾಗಿ ಚಲಿಸುವಾಗ opposition, persecution also began. ಅಲ್ಲಿ ಅದೇ ಸಮಯದಲ್ಲಿ ಹಿಂಸೆಗಳು ಕೂಡ ಬೆಳೆಯುತ್ತಾ ಇದೆ. But when the persecution came, ಅಲ್ಲಿ ಹಿಂಸೆಗಳು ಬರುವಾಗ the wind of the Holy Spirit has scattered them in different parts. ಪವಿತ್ರಾತ್ಮನ ಒಂದು ಗಾಳಿ ಒಪ್ಪದ ಎಲ್ಲರನ್ನು ಕೂಡ ಚದರಿಸಿ ಹೋಗುವಂತೆ ಮಾಡಿತು. When they were scattered, wherever they went, they began to preach the word of ಅವರು God. ಚದರಿಸಲ್ಪಟ್ಟವರಾಗಿ ಬೇರೆ ಬೇರೆ ಸ್ಥಳಗಳು ಹೋದಾಗ ಅವ್ರು ಎಲ್ಲೆಲ್ಲ ಹೋದ್ರು ಅಲ್ಲಿ ಸುವಾರ್ತೆಯನ್ನ ಸಾರ್ತಾ They ಇದ್ದಾರೆ. were not trained missionaries. They were not trained people. ಅವರೆಲ್ಲ ಕೂಡ ತರಬೇತಿ ಹೊಂದಿದ ಮಿಷನರಿಗಳಲ್ಲ ಹಾಗೂ ಜನರಲ್ಲ. They are ordinary people. They do not know how to preach the ಅವರು word. ಸಾಧಾರಣವಾದ ಸರಳವಾದ ಜನರಾಗಿದ್ದು ಸುವಾರ್ತೆ ಹೇಗೆ ಸಾರಬೇಕಂತ ಕೂಡ ಅವರಿಗೆ ತಿಳುವಳಿಕೆ ಇಲ್ಲದ ಜನರಾಗಿದ್ದು. They just began to speak about their testimony, witness about Jesus Christ. ಆದ್ರೆ ಅವರು ಯೇಸು ಕ್ರಿಸ್ತನ ಸಾಕ್ಷಿಯನ್ನ ಅವರು ಎಲ್ಲೆಡೆ ಸಾರ್ತಾ The ಇದ್ರು. strong prayer that is in Jerusalem. ಯೆರೂಸಲೇಮಿನಲ್ಲಿ ಅವರು ಒಟ್ಟಾಗಿ ಮಾಡಿದಂತ ಪ್ರಾರ್ಥನೆಯು, This prayer and the conviction of the power and the power of the Holy Spirit. ಅವರ ಪ್ರಾರ್ಥನೆಯು ಹಾಗೂ ಪವಿತ್ರಾತ್ಮನ ಶಕ್ತಿಯು, When the people start to speak the word of God, people were touched. ದೇವರ ವಾಕ್ಯವನ್ನು ಸಾರುವಾಗ ಜನರ ಜೀವಿತಗಳು ಪ್ರಭಾವಿತ ಹೊಂದುತ್ತಾ ಇತ್ತು. Beloved, if we want to see the same thing happen in our life, there need to be a strong prayer as well as the power of the Holy Spirit. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳ ಮುಖಾಂತರ ಜನರು ಪ್ರಭಾವಿತರಾಗಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರ ಆತ್ಮನ ಚಲಿಸುವಿಕೆ ನಮ್ಮಲ್ಲಿ We ಆಗಬೇಕಾಗಿದೆ. need to re-emphasize about our prayer. ಪ್ರಾರ್ಥನೆಯ ವಿಷಯವನ್ನ ಮತ್ತೆ ಮತ್ತೆ ನಾವು ಪುನರ್ವತ್ತಿ ಜನರಿಗೆ ಹೇಳ್ಬೇಕಾಗಿದೆ. Prayer is the actual work of God. ಪ್ರಾರ್ಥನೆಯು ನಿಜವಾಗಿಯೂ ದೇವರ ಕಾರ್ಯವೇ ಆಗಿರುತ್ತದೆ. Without prayer, nothing will happen. ಪ್ರಾರ್ಥನೆ ಇಲ್ಲದೆ ಏನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. It is not like a ordinary prayer that we are doing today. ಇವತ್ತು ನಾವು ಮಾಡ್ತಾ ಇರುವ ಸಾಧಾರಣವಾದ ಪ್ರಾರ್ಥನೆ ಬಗ್ಗೆ ನಾನು ಹೇಳ್ತಾ We ಇಲ್ಲ. need to depend upon God, depend and wait until what God is going to do. ನಾವು ದೇವರ ಮೇಲೆ ಅವಲಂಬಿತರಾಗಿ ದೇವರು ಏನು ಮಾಡುತ್ತಾನೋ ಆ ಕಾರ್ಯಗಳಿಗೆ ಕಾದುಕೊಂಡಿರುವ ಜನರಾಗಬೇಕಾಗಿದೆ. I know this church started to move. ಆಗ ಸಭೆಯು ಮುಂದೆ ಹೋಗೋದಕ್ಕೆ ಪ್ರಾರಂಭಿಸಿತು. The church started to multiply. ಸಭೆಯು ಅಭಿವೃದ್ಧಿ ಹೊಂದುವುದಕ್ಕೆ ಪ್ರಾರಂಭಿಸಿತು. When you come to the 13th chapter of Acts, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯಕ್ಕೆ ನಾವು ಬರುವಾಗ there is a group already been raised up in that place called Antioch. ಅಂತಿಯೋಕ ಎಂಬ ಸಭೆಯಲ್ಲಿ ಜನರ ಒಂದು ಗುಂಪನ್ನು ದೇವರು ಎಬ್ಬಿಸಿದನು. And we see in the Acts chapter 13, in this church, the first thing that they were doing was prayer. ಈ ಒಂದು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ ಈ ಒಂದು ಸಭೆಯಲ್ಲಿ ನಡೀತಿದ್ದ ಮೊದಲನೇ ಕಾರ್ಯ ಏನಂದ್ರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾ They ಇದ್ರು. were fasting and praying. ಅವರು ಉಪವಾಸದಿಂದ ಪ್ರಾರ್ಥಿಸುತ್ತಿದ್ರು. So what they learned from Jerusalem, the same thing that are repeated in the church called Antioch. ಯೆರೂಸಲೇಮಿನಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಏನು ಕಲ್ತ್ಕೊಂಡಿದ್ರು ಅದೇ ವಿಷಯವನ್ನ ಅಂತಿಯೋಕ ಸಭೆಯಲ್ಲಿ ಅವರು ಮಾಡ್ತಾ ಇದ್ದಾರೆ. They were not praying for their healing or deliverance in their life. ಅವರ ಜೀವಿತದಲ್ಲಿ ಬೇಕಾಗಿರೋ ಸ್ವಸ್ಥತೆಗಳಿಗೋಸ್ಕರ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. These days know that we have lot of fasting and prayers. ಇವತ್ತಿನ ದಿನಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಉಪವಾಸ ಪ್ರಾರ್ಥನೆಗಳು ನಡೀತಾ ಇವೆ. We are praying only for some experience or some kind of healing and deliverance. ಅವರ ಪ್ರಾರ್ಥನೆಯ ಒಂದು ಉದ್ದೇಶವಲ್ಲ ಏನೋ ಒಂದು ಅನುಭವ ಬೇಕು, ಸ್ವಸ್ಥತೆ ಬೇಕು, ಬಿಡುಗಡೆ ಬೇಕೆಂಬುದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. This church was fasting and praying. ಈ ಸಭೆಯು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇತ್ತು. When they were fasting and praying, ಅವರು ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ Holy Spirit came upon them in a different way. ಪರಿಶುದ್ಧಾತ್ಮನ ಒಂದು ವಿಭಿನ್ನವಾದ ರೀತಿಯಲ್ಲಿ ಅವರ ಮೇಲೆ Holy ಚಲಿಸುತ್ತಿದ್ದಾನೆ. Spirit started to speak to them, send Paul and Barnabas for the ministry for which I have called. ಪವಿತ್ರಾತ್ಮನ ಒಟ್ಟಿಗೆ ಮಾತನಾಡುತ್ತಾ ಹೇಳ್ತಾ ಇದ್ದಾನೆ, ನಾನು ನೇಮಿಸಿದ ಸೇವೆಗೋಸ್ಕರ ಪೌಲ ಹಾಗೂ ಬರ್ನಬರನ್ನ ನೀವು ಪ್ರತ್ಯೇಕಿಸಿರಿ ಎಂಬುದಾಗಿ. The Holy Spirit sent these disciples to the other parts. ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನು ಈ ಶಿಷ್ಯರನ್ನ ಬೇರೆ ಸ್ಥಳಗಳಿಗೆ ಅದರ And ಚದರಿಸುತ್ತಿದ್ದಾನೆ. we see that after that, when that Paul and Barnabas, they moved into different parts of the world. ಅದಾದ ಮೇಲೆ ಪೌಲನು ಹಾಗೂ ಬರ್ನಬ ಇವರಿಬ್ಬರು ಕೂಡ ಪ್ರಪಂಚದ ಬೇರೆ ಬೇರೆ ಕಡೆಗೆ ಪ್ರಯಾಣ ಮಾಡಿ ಹೋಗುವಾಗ So there was a strong prayer in
Antioch and Jerusalem existing. ಆ ಅಂತ್ಯೋಕ ಸಭೆಗಳಲ್ಲಿ ಅವರಿಗೋಸ್ಕರ ಒಂದು ಬಲವಾದ ಪ್ರಾರ್ಥನೆ ನಡೀತಾ ಇತ್ತು. And as a result, wherever they went, people started to respond to the gospel. ಆದ ಕಾರಣ ಅವರೆಲ್ಲೆಲ್ಲ ಹೋದ್ರು ಜನರು ಅವರ ಸುವಾರ್ತೆಗೆ ಪ್ರತಿಸ್ಪಂದಿಸ್ತಾ ಇದ್ರು. Of course, there has been opposition, but still the church was growing and multiplying. ಹೌದು, ನಿಜ, ಹಿಂಸೆಗಳು ಕೂಡ ನಡೀತು, ಆದ್ರೂ ಕೂಡ ಸಭೆಗಳು ಸ್ಥಾಪಿಸಲ್ಪಡ್ತಾ ಇತ್ತು, ಬೆಳೀತಾ They ಇತ್ತು. moved from place to place. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ರು. When we come to the book of Acts chapter 16, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯಕ್ಕೆ ನಾವು ಬರುವಾಗ Paul went to a place called Philippi. ಪೌಲನು ಫಿಲಿಪ್ಪಿ ಎಂಬ ಸ್ಥಳಕ್ಕೆ ಹೋಗ್ತಾನೆ. And there he began to, because that he went there because that God has directed him or received a Macedonian call. ಆದ್ರೆ ಮೆಕೆದೋನಿಯ ಒಂದು ಸ್ಥಳಕ್ಕೆ ದರ್ಶನವನ್ನ ಪಡೆದುಕೊಂಡ ಕಾರಣದಿಂದ ಆತನ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. It was not Paul's intention to go to that place, but he was divinely guided to that ಆ place. ಸ್ಥಳಕ್ಕೆ ಹೋಗಬೇಕೆಂಬುದು ಪೌಲನ ಒಂದು ಮುಂಚಿತವಾಗಿ ಯೋಜಿಸಿದ ಕಾರ್ಯವಲ್ಲ, ಆದ್ರೆ ಪವಿತ್ರಾತ್ಮನ ನಡೆಸುವಿಕೆಯಿಂದ ಆ ಸ್ಥಳಕ್ಕೆ ಆತನ ಅಲ್ಲಿಗೆ ಹೋಗ್ತಾನೆ. It was a barren land. ಅದು ಒಂದು ಬರಗಾಲ ಒಂದು ಪ್ರದೇಶವಾಗಿತ್ತು. There was no missionaries, there was no church in that place. ಯಾವ ಸಭೆಗಳು ಇರಲಿಲ್ಲ, ಯಾವ ಸೇವಕರು ಅಲ್ಲಿ ಇರಲಿಲ್ಲ, Not even a synagogue in that place. ಒಂದು ಸಭಾ ಮಂದಿರ ಕೂಡ ಅಲ್ಲಿ ಇರಲಿಲ್ಲ. But he found a place and he started to preach the gospel. ಆದ್ರೆ ಒಂದು ಸ್ಥಳವನ್ನ ಆತನು ನಿಯಮಿಸಿಕೊಂಡು ಅಲ್ಲಿ ಸುವಾರ್ತಿನ ಸಾರೋದಕ್ಕೆ ಪ್ರಾರಂಭಿಸ್ತಾನೆ. I know Lydia opened her heart to the Lord. ಅಲ್ಲಿ ಲಿಡಿಯಾ ಎಂಬ ಸ್ತ್ರೀಯ ಸುವಾರ್ತಿಗೆ ಪ್ರತಿಸ್ಪಂದಿಸ್ತಾಳೆ. I know that Philippian jailer turned to the Lord. ಆ ಫಿಲಿಪಿನ್ ಸೆರೆಮನೆಯ ಅಧಿಕಾರಿ ಕೂಡ ಸುವಾರ್ತೆಗೆ ಪ್ರತಿಕ್ರಿಯಿಸ್ತಾನೆ. Different groups of people turned to the Lord. ಅನೇಕ ಜನರ ಗುಂಪುಗಳು ದೇವರ ಕಡೆಗೆ ತಿರುಗಿಕೊಳ್ತಾರೆ. This church was a poor church. ಈ ಒಂದು ಸಭೆಯು ಬಹಳ ಬಡತನದ This ಆಗಿತ್ತು. church was a persecuted church. ಈ ಸಭೆಯು ಹಿಂಸೆಗೆ ಒಳಗಾದಂತ ಸಭೆ ಆಗಿತ್ತು. But from the beginning, the first day onward, we see when Lydia opened her heart, she opened her house for the gospel. ಆದ್ರೆ ಮೊದಲನೆಯ ದಿನದಿಂದನೇ ಈ ಲಿಡಿಯಾ ಎಂಬ ಸ್ತ್ರೀ ತನ್ನ ಹೃದಯವನ್ನ ತೆರೆದಳು, ತನ್ನ ಮನೆಯನ್ನು ಕೂಡ ಸುವಾರ್ತೆಗೋಸ್ಕರ ತೆರೆದಿಟ್ಟಳು. The first day when the Philippian jailer opened his heart to Jesus Christ, he also opened his home and for hospitality. ಆ ಫಿಲಿಪಿನ ಸೆರೆಮನೆಯ ಅಧಿಕಾರಿ ಆತ ಸುವಾರ್ತೆಗೆ ತನ್ನ ಹೃದಯವನ್ನ ತೆರೆದ ದಿನದಿಂದ ಆತನ ಮನೆಯನ್ನ ಕೂಡ ಆತನ ಸುವಾರ್ತೆಗೆ ತೆರೆಯುತ್ತಿದ್ದಾನೆ. Wherever Paul went, this church is a church that he was supporting Paul in his ministry. ಪೌಲನು ಸೇವೆ ನಿಮಿತ್ತವಾಗಿ ಎಲ್ಲೆಲ್ಲ ಹೋಗುತ್ತಿದ್ದನೋ ಆ ಎಲ್ಲಾ ಸೇವೆಗಳು ಕೂಡ ಸಹಾಯ ಮಾಡಿ ಆತನೊಂದಿಗೆ ನಿಂತಂತ ಸಭೆ ಈ ಸಭೆ A ಆಗಿತ್ತು. great servant of God. ಈತನು ಬಹಳ ಉತ್ತಮವಾದ ದೇವರ ಸೇವಕನಾಗಿದ್ದ. Know that he was supported by a poor Christians. ಬಹಳ ಬಡತನದ ಒಂದು ಸಭೆಯಿಂದ ಆತನು ಆತನಿಗೆ ಸಹಾಯ ಬರ್ತಾ ಇದ್ದ. Beloved, all these three models that we are speaking, that is actually that our vision of the church. ಪ್ರೇರೆ, ನಾವು ನೋಡಿದಂತ ಈ ಮೂರು ಮಾದರಿ ಸಭೆಗಳು ನಮ್ಮ ಒಂದು ಮಾದರಿ ಆಗಿದೆ. You know that this is a time that we need to have an understanding, enlighten and see the vision, grasp the vision into our inner spirit. ನಮ್ಮ ಒಂದು ಅಂತರಂಗದಲ್ಲಿ, ನಮ್ಮ ಆತ್ಮದಲ್ಲಿ ಈ ದರ್ಶನದ ಪ್ರಕಟಣೆಯನ್ನ ಮತ್ತೊಮ್ಮೆ ಹೊಸದಾದ ರೀತಿಯಲ್ಲಿ ನಾವು ಪಡ್ಕೊಳ್ಬೇಕಾಗಿದೆ. And I pray that from our head it should come to our heart. ಇದು ಈ ಒಂದು ದರ್ಶನವು ನಮ್ಮ ತಲೆಯಿಂದ ನಮ್ಮ ಹೃದಯಕ್ಕೆ ಬರಬೇಕಾಗಿದೆ. Our routine prayer to a real life committed prayer. ನಾವು ಮಾಡುತ್ತಿರತಕ್ಕಂಥ ಧಾರ್ಮಿಕ ಪ್ರಾರ್ಥನೆಯಿಂದ ನಮ್ಮ ಜೀವಿತದಿಂದ ಬೆರೆತಿರುವ ಪ್ರಾರ್ಥನೆಗಳಾಗಬೇಕಾಗಿದೆ. I know that more than having an understanding and little experience of the Holy Spirit, we need to be allowed and once again visited by the Holy Spirit in our life. ಯಾವುದೋ ಒಂದು ಚಿಕ್ಕ ಮೊತ್ತದ ಪವಿತ್ರಾತ್ಮನ ಅನುಭವವನ್ನು ಪಡೆದುಕೊಳ್ಳದೆ ಸೀಮಿತರಾಗದೆ ಪವಿತ್ರಾತ್ಮನು ನಮ್ಮನ್ನು ತುಂಬಿಸಿ ನಿಯಂತ್ರಣ ಮಾಡುವ ಒಂದು ಮಟ್ಟಕ್ಕೆ ನಾವೆಲ್ಲರೂ ಕೂಡ ಬರಬೇಕಾಗಿದೆ. We are going through an unprecedented time in the history of ಪ್ರಿಯರೇ, ಇಡೀ ಮಾನವ ಕುಲದ ಇತಿಹಾಸದಲ್ಲಿ ಒಂದು ಭಯಂಕರವಾದ ದಿನಗಳಲ್ಲಿ ನಾವು ಹಾದು ಹೋಗುತ್ತಿದ್ದೇವೆ. With our manpower, with our money power, that we cannot change the situation. ನಾವು ಮಾನವ ಶಕ್ತಿಯಿಂದ, ಹಣಕಾಸಿನ ಬಲದಿಂದ, ನಮ್ಮ ಜ್ಞಾನದಿಂದ ನಾವು ಏನು ಕೂಡ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. Though we need money to carry the gospel, we need manpower to do that, we need technology, everything is needed, but with the mere these things we cannot fulfill the vision of God. ಹೌದು, ನಿಜ. ಸುವಾರ್ತೆ ಸಾರಬೇಕಂದ್ರೆ ಹಣ ಬೇಕು, ಜನ ಬೇಕು, ಎಲ್ಲ ಬೇಕು. ಆದ್ರೆ ನಮಗೆ ದೇವರ ಶಕ್ತಿ ಕೂಡ ಬೇಕಾಗಿದೆ. But we need to wait upon the Holy Spirit. ನಾವು ಪವಿತ್ರಾತ್ಮನಲ್ಲಿ ಕಾದುಕೊಂಡಿರಬೇಕಾಗಿದೆ. And I pray that in the remaining days of this year, ಈ ಒಂದು ವರ್ಷದ ಮಿಕ್ಕ ದಿನಗಳಲ್ಲಿ, the coming days, ಬರುವಂತಹ ದಿನಗಳಲ್ಲಿ, it is the time that we need to see that Holy Spirit is visiting once again in our lives and churches. ಪವಿತ್ರಾತ್ಮನು ನಮ್ಮ ಮೇಲೆಯೂ ಸಭೆಗಳ ಮೇಲೆಯೂ ಮತ್ತೊಮ್ಮೆ ಹೊಸ ಸಂದೇಶಿಕೆಯನ್ನ ನೀಡುವುದಕ್ಕೋಸ್ಕರ ನಾವು ಹಂಬಲಿಸಬೇಕಾಗಿದೆ. We need to pray that Lord once again you have a Pentecost in our lives. ನಾವು ಪ್ರಾರ್ಥಿಸಬೇಕಾಗಿದೆ, ದೇವರೇ ಮತ್ತೊಮ್ಮೆ ಪೆಂತೆಕೋಸ್ತಿನ ದಿನದ ಅನುಭವವನ್ನ ನಮಗೆ ತರು ಎಂಬುದಾಗಿ. Beloved, I need to be filled with the Holy Spirit. ಪ್ರಿಯರೇ, ನಾನು ಪವಿತ್ರಾತ್ಮ ತುಂಬಿಸಲ್ಪಡಬೇಕಾಗಿದೆ. Our pastors need to be filled with the Holy Spirit. ನಮ್ಮ ಸಭಾಪಾಲಕರು ಪವಿತ್ರಾತ್ಮ ತುಂಬಿಸಲ್ಪಡಬೇಕಾಗಿದೆ. Our families need to be filled with the Holy ನಮ್ಮ Spirit. ಕುಟುಂಬಗಳು ಪವಿತ್ರಾತ್ಮ Our ತುಂಬಿಸಲ್ಪಡಬೇಕಾಗಿದೆ. young people need to be filled with ನಮ್ಮ the Holy ಯವನಸ್ಥರು Spirit. ಪವಿತ್ರಾತ್ಮ Not ತುಂಬಿಸಲ್ಪಡಬೇಕಾಗಿದೆ. only filled with the Holy Spirit, controlled by the Holy Spirit. ಕೇವಲ ಪವಿತ್ರಾತ್ಮ ತುಂಬಿಸಲ್ಪಡುವ ಕಾರ್ಯ ಮಾತ್ರವಲ್ಲ,
ನಾವೆಲ್ಲ ಪವಿತ್ರಾತ್ಮನ ನಿಯಂತ್ರಿಸಲ್ಪಟ್ಟಂತ We, as ಜನರಾಗಬೇಕಾಗಿದೆ. a church, we need to move in the power of the Holy Spirit. ಸಭೆಯಾಗಿ ಪವಿತ್ರಾತ್ಮನ ಶಕ್ತಿಯಲ್ಲಿ ನಾವು ಚಲಿಸಬೇಕಾಗಿದೆ. So don't stop it here because that we had an event called Mission Sunday. ಅದಕ್ಕೆ ಒಂದು ಮಿಷನ್ ಭಾನುವಾರ ಹೊಂದಿಕೊಂಡು ಎಂಬುದಾಗಿ ಒಂದು ಕಾರ್ಯಕ್ರಮ ಮುಗಿತು ಎಂಬುದಾಗಿ ಅದಕ್ಕೆ ನಾವು ಈ ಕಾರ್ಯವನ್ನ ಸೀಮಿತ ಮಾಡಬಾರದು. We need to, our just prayer is only just begun. ಈಗ ನಮ್ಮ ಪ್ರಾರ್ಥನೆ ಕೇವಲ ಪ್ರಾರಂಭವಾಗಿದೆ ಎಂಬುದಾಗಿ ಭಾವಿಸಬೇಕು. Beloved, in all our churches, ಪ್ರೇರೆ ನಮ್ಮೆಲ್ಲಾ in ಸಭೆಗಳಲ್ಲಿ, all our families, ನಮ್ಮೆಲ್ಲಾ ಕುಟುಂಬಗಳಲ್ಲಿ, in all our groups, ನಮ್ಮೆಲ್ಲಾ ಒಂದು ಪಂಗಡಗಳಲ್ಲಿ let us once again come back to the emphasis of prayer. ಮತ್ತೊಮ್ಮೆ ಪ್ರಾರ್ಥನೆಯ ಪ್ರಾಥಮಿಕ ವಿಷಯಕ್ಕೆ ನಾವು ಹಿಂದಿರುಗೋಣ. Praying for the missions, ಸೇವೆಗಳಿಗೋಸ್ಕರ ಪ್ರಾರ್ಥಿಸುವುದರಲ್ಲಿ, praying for the pastors, ಸಭಾಪಾಲಕರಿಗೋಸ್ಕರ ಪ್ರಾರ್ಥಿಸುವುದರಲ್ಲಿ, praying for open doors. ನಾವು ಸುವಾರ್ತೆಯ ಬಾಗಿಲುಗಳು ತೆರೆಯಲ್ಪಡೋದಕ್ಕೋಸ್ಕರ Now, whatever that we have prayed and already sent the prayer request, ನಾವು ಏನೆಲ್ಲ ಪ್ರಾರ್ಥನೆಯ ಮನವಿಗಳನ್ನ ಈಗಾಗಲೇ ನಿಮಗೆ ಕಳಿಸಿದ್ದೇವೋ don't throw it, ಅದನ್ನ ನೀವು ಬಿಸಾಕಬೇಡಿ. but continue to pray on those things. ಆ ವಿಷಯಗಳ ಕುರಿತಾಗಿ ನೀವು ಮುಂದುವರೆದು ಪ್ರಾರ್ಥಿಸಿರಿ. And I believe as we pray and when the Holy Spirit comes in our lives, ನಾನು ನಂಬುತ್ತೇನೆ, ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ something tremendous will happen. ಏನೋ ವಿಶೇಷವಾದ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ. What we could not achieve in the past, ನಾವು ಇಂದಿನ ಕಾಲದಲ್ಲಿ ಏನನ್ನ ಸಾಧಿಸಲಿಕ್ಕೆ ಆಗ್ಲಿಲ್ವೋ much more things ಇನ್ನೂ ಉನ್ನತವಾದ ಕಾರ್ಯಗಳನ್ನ the Holy Spirit is going to do through our lives. ನಮ್ಮ ಜೀವಿತಗಳ ಮುಖಾಂತರ ಪವಿತ್ರಾತ್ಮನ ಮಾಡಲಿದ್ದಾನೆ. We need to have one mind. ನಮಗೆ ಒಂದೇ ಮನಸ್ಸು ಬೇಕಾಗಿದೆ, We need to have one heart. ಒಂದೇ ಹೃದಯ ಬೇಕಾಗಿದೆ. We need to have the understanding of the vision that God has already given to us. ನಮಗೆ ಈಗಾಗಲೇ ದೇವರು ನೀಡಿರುವ ದರ್ಶನದ ಆಳವಾದ ತಿಳುವಳಿಕೆ ಪ್ರಕಟಣೆ ಬೇಕಾಗಿದೆ. That vision need to be internalized. ಆ ದರ್ಶನವು ನಮ್ಮ ಅಂತರಂಗದಲ್ಲಿ ಹೋಗಬೇಕಾಗಿದೆ. I know it should become our burden. ಅದು ನಮ್ಮ ಭಾರವಾಗಬೇಕಾಗಿದೆ. So continue to fast and pray. ಅದರಿಂದ ಮುಂದುವರಿದು ಉಪವಾಸದಿಂದ ಪ್ರಾರ್ಥಿಸಿರಿ. Continue to support the ministry of God. ಮುಂದುವರಿದು ದೇವರ ಸೇವೆಗೆ ನೀವು ಸಹಾಯ ಮಾಡಿರಿ. Continue to wait upon the Lord. ಮುಂದುವರಿದು ದೇವರಲ್ಲಿ ಕಾದುಕೊಂಡಿರಿ. Continue to send people. ಮುಂದುವರೆದು ಜನರನ್ನ ಕಳಿಸ್ಕೊಡಿ. Go out and share the gospel. ಆಚೆ ಹೊರಟು ಹೋಗಿ ಸುವಾರ್ತೆನ ಸಾರಿರಿ. Of course, there are limitations are there. ನಮಗೆ ಗೊತ್ತು ಅನೇಕ ತಡೆಗಳಿದೆ. But the Holy Spirit will give us that strategy. ಆದ್ರೆ ಪವಿತ್ರಾತ್ಮನ ಯೋಚನೆಗಳನ್ನ ನೀಡುತ್ತಾನೆ. With the prayer. ಪ್ರಾರ್ಥನೆ ಮುಖಾಂತರವಾಗಿ. No, Holy Spirit is going to take us further. ಪವಿತ್ರಾತ್ಮ ನಮ್ಮನ್ನು ಮುನ್ನಡೆಸಲಿದ್ದಾನೆ. I pray. ನಾನು ಪ್ರಾರ್ಥನೆ. One last prayer. ಕೊನೆಯ ಪ್ರಾರ್ಥನೆ. Prepare our heart. ದೇವರೇ ನಮ್ಮ ಹೃದಯಗಳನ್ನ ಸಿದ್ಧ ಮಾಡು. Jesus, ಯೇಸುವೆ, I am here. ನಾನು ಇಲ್ಲಿದ್ದೇನೆ. Lord, I am here. ನಾನು ಇಲ್ಲಿದ್ದೇನೆ. Take me. ನನ್ನನ್ನು ತೆಗೆದುಕೋ. Use me. ಉಪಯೋಗಿಸಿಕೋ. Amen. ಆಮೆನ್.